ನಾವು ಬಂದು ಒಂದು 6-7 ಮಿಷನ್ಸ್ ಬಂದು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದು ಮೇನ್ ಬಂದು ಈಗ ಈ ವಿಡಿಯೋ ಮಾಡೋದು ಯಾತಕ್ಕೆ ಅಂತಂದರೆ ಕಬ್ಬಿನ ಜ್ಯೂಸ್ ಮಿಷಿನ್ಗಾಗಿ ಮಾಡ್ತಾ ಇದ್ದೀವಿ. ಕಬ್ಬಿನ ಜ್ಯೂಸ್ ಮಿಷಿನ್ ಬಂದು ನಾವು 3 ಮಿಷಿನ್ ಮಾಡ್ತಾ ಇದ್ದೀವಿ. ಟೋಟಲ್ ಬಂದು 3 ಮೆಷಿನ್ಸು, ಒಂದು ಪೆಟ್ರೋಲು, ಎಲೆಕ್ಟ್ರಿಕಲ್ಲು, ಬ್ಯಾಟ್ರಿ, ಇದು 3 ಮಾಡ್ತಾರೆ. ನೋಡೋ ಪ್ರಾಡಕ್ಟ್ ಬಂದು ಈಗ ಇದು ಪೆಟ್ರೋಲ್ ಇಂಜಿನ್ ಮಿಷಿನ್ನು. ಈ ಪೆಟ್ರೋಲ್ ಇಂಜಿನ್ ಮಿಷಿನ್ನಲ್ಲಿ ಇದು ಬಂದು ಹೋಂಡಾ ಇಂಜಿನ್ ಯೂಸ್ ಮಾಡಿದ್ದೀವಿ. ನಮ್ಮ ಹೋಂಡಾ ಇಂಜಿನ್ ಅಂತಂದರೆ ನಿಮಗೆ ಒರಿಜಿನಲ್ ಹೋಂಡಾ. ಇದು ಬಂದು ಪೆಟ್ರೋಲ್ ಕನ್ಸಪ್ಷನ್ ಬಂದು ಫುಲ್ ಕಡಿಮೆ ಇದೆ. ಈಗ ಇದರಲ್ಲಿ ಬಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂತಂದರೆ ಒಂದು ಅರ್ಧ ಗಂಟೆ ಟೈಮ್ ಮಾತ್ರ ಓಡೋ ಥರ ಇದ್ದರೆ ಮಿಷಿನ್ ಬಂದು ₹100 ಖರ್ಚಾಗುತ್ತೆ. ಬಟ್ ಇದು ನಮ್ದು ಹಂಗಿಲ್ಲ, 2 ಗಂಟೆ ಟೈಮ್ ಓಡುತ್ತೆ. ನಿಮಗೆ ಒಂದು ಅವರಿಗೆ ನಿಮಗೆ ಮಿನಿಮಮ್ ಬಂದು ಒಂದು 150ರಿಂದ 200 ಜ್ಯೂಸ್ ನೀವು ಮಾಡ್ಬೋದು. 200 ಜ್ಯೂಸ್ ಅಂತ ಹಾಕಿದ್ರೂ 400 ಜ್ಯೂಸಸ್ ಬಂದು ನಿಮಗೆ ಒಂದು ಪರ್ ಲೀಟರ್ನಲ್ಲಿ ನೀವು ಮಾಡಿ. ಒಂದು ಬಿಸ್ನೆಸ್ ಅಂತಂದರೆ ಬಿಸ್ನೆಸ್ನಲ್ಲಿ ಒಂದು ಅರ್ಧ ಇರೋದು ಮೆಷಿನ್ ಮಾತ್ರ ತಗೊಂಡ್ರೆ ಸಾಕಾಗಲ್ಲ. ಅದರಲ್ಲಿ ಬಂದು ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ಅದು ಬಂದು ಒಂದು ಕರೆಕ್ಟಾಗಿ ಜಾಗದಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು ಮಿನಿಮಮ್ ಬಂದು ಒಂದು 1000 ಪೀಪಲ್ಸ್ ಇರೋ ಜಾಗದಲ್ಲಿ ಇಟ್ಟರೆ ಮಾತ್ರ ನಿಮಗೆ ಬಂದು ಒಂದು 100 ಜ್ಯೂಸಸ್ ಬಂದು ಸೇಲ್ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಚಿಕ್ಕ ಬೀದಿನಲ್ಲಿ ಅಲ್ಲಿ ಒಳಗೆ ಕೂತ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಬಂದು ಸರಿಯಾಗಲ್ಲ. ಸೊ ಇಂಪಾರ್ಟೆಂಟ್ ಏನಂತಂದರೆ ಒಂದು ಫುಲ್ ಹ್ಯೂಜ್ ಕ್ರೌಡ್ ಇರುವ ಲೊಕೇಶನಲ್ಲಿ ಇಟ್ಕೊಂಡು ಒಂದು 5000 ಪೀಪಲ್ಸ್ ಬರೋ ಲೊಕೇಶನಲ್ಲಿ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು 200 ಕಪ್ಸ್ ಬಂದು ಸೇಲ್ ಮಾಡ್ಬೋದು. 200 ಕಪ್ಸ್ ಸೇಲ್ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ₹20 ಆಗ್ತಿದ್ರು ನಿಮಗೆ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಇದೆ. ಹೆಂಗಾದ್ ಮೇಡಮ್ ಸರ್ವಿಸ್ ಬಂದು ವಿಟೆಕ್ ವ್ಯಾರಂಟಿ ಅಂತ ಒಂದು ಕೊಡ್ತಾ ಇದ್ದೀವಿ. ವಿಟೆಕ್ ವ್ಯಾರಂಟಿ ಅಂತಂದರೆ ಏನಂತಂದರೆ ಇದು ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದೀನಿ, ನಾನು ಇದು ಬಂದು ಯಾವುದು ಹೈಡ್ ಮಾಡಿ ಹೇಳಲ್ಲ. ಸೊ ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದೀನಿ. ವಿಟೆಕ್ ವ್ಯಾರಂಟಿ ಅಂತಂದರೆ ಒಂದು ವರ್ಷಕ್ಕೆ ಮೆಷಿನ್ ನಿಂತೋದ್ರೂ ಸರಿ, ಮೆಷಿನ್ ಡ್ಯಾಮೇಜ್ ಆದ್ರೂ ಸರಿ, ಮೆಷಿನ್ನಲ್ಲಿ ಬಂದು ಒಳಗಡೆ ಚೈನ್ ಕಟ್ ಆದ್ರೂ ಸರಿ, ಇಲ್ಲ ಒಳಗಡೆ ಗಿಯರ್ ಬಾಕ್ಸ್ ಆದ್ರೂ ಸರಿ, ಬೇರಿಂಗ್ಸ್ ಹೋದ್ರೂ ಸರಿ, ಇಲ್ಲ ಇದರಲ್ಲಿ ಎಂಜಿನ್ನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೂ ಸರಿ, ಅದಕ್ಕೆ 100% ಸರ್ವಿಸ್ ಮಾಡ್ಕೊಡ್ತಾ ಇದ್ದೀವಿ. ಬಟ್ ಹಾಯ್ ಫ್ರೆಂಡ್ಸ್, ಈಗ ಲೊಕೇಶನ್ ಆದ್ರೆ ನೋಡ್ಕೋಣ. ಸೊ ಇದು ಮೈಸೂರು ಬ್ಯಾಂಕಿಂದ ನೀವು ಡೌನಿಗೆ ಬಂದರೆ ಬಾಟಾ ಶೋರೂಮ್ ಕಾಣುತ್ತೆ. ಹಾಗೆಯೇ ಮೆಜೆಸ್ಟಿಕ್ ಇಂದ ಬರ್ತದೆ ಸಂತೋಷ್ ಥಿಯೇಟರ್ ಆದರೆ ಕಾಣುತ್ತೆ ಫ್ರೆಂಡ್ಸ್ ಇದು. ಸೊ ಇದು ಬಂದು ಅಲಂಕಾರ್ ಪ್ಲಾಜಾದಲ್ಲೇ ಲೊಕೇಟ್ ಆಗಿರುವಂಥದ್ದು. ಕೆಳಗಡೆ ಹೋದರೆ ಬೇಸ್ಮೆಂಟ್ ಶಾಪೇ ಇರುತ್ತೆ. ಸೊ ಶಾಪ್ ನೋಡ್ಕೊಳ್ಳಿ. ಸೊ ಅಲ್ಲಿಗೆ ಬಂದು ನೀವು 160 ನಂಬರ್ ಶಾಪು ಅಂತಂದ್ರೆ ಯಾರು ಬೇಕಾದ್ರೂ ಕೂಡ ಹೇಳ್ತಾರೆ. ಸೊ ಕಬ್ಬಿನ ಹಾಲು ಅಥವಾ ಶುಗರ್ ಕೇನ್ ಮಿಷನ್ ಇಡೋದ್ರಿಂದ ನಿಮಗೆ ಲಾಭ ಆಗತ್ತಾ ನಿಜವಾಗ್ಲೂ? ಸೊ ಯಾವ ಥರ ಲಾಭ ಆಗಬಹುದು? ಸೊ ಅದ್ರ ಜೊತೆಗೆ ಇನ್ನೂ ಏನೇನು ಮಾಡಬಹುದು? ಸೊ ಅದ್ರ ಜೊತೆಗೆ ಇನ್ನೂ ನಾನ್ ವೆಜ್ ಇಡ್ಬೋದಾ ಅಥವಾ ನಾನ್ ವೆಜ್ ಇಡಬಾರ್ದಾ? ಸೊ ಯಾವ ಥರ ಪ್ಲೇಸಲ್ಲಿ ಇಡಬೇಕು? ಸೊ ಕರೆಕ್ಟು ಪ್ಲೇಸಲ್ಲಿ ಯಾವ ಥರ ಲೊಕೇಶನ್ ನೀವು ಮಾಡ್ಕೊಬೇಕಾಗತ್ತೆ. ಸೊ ಹಾಗೆಯೇ ಸೊ ಅದ್ರ ಅಂದರೆ ಯಾವ ಮಿಷನ್ನು ನೀವು ತೊಗೊಬಹುದು. ಸೊ ಇದರಲ್ಲಿ 3 ಮಿಷನ್ ಇದೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ. ಸೊ ಒಂದು ಬ್ಯಾಟ್ರಿ ಮಿಷನು, ಒಂದು ಪವರ್ ಮಿಷನು, ಇನ್ನೊಂದು ಬಂದುಬಿಟ್ಟು ನಿಮಗೆ ಪೆಟ್ರೋಲ್ ಮಿಷನು. ಇಷ್ಟು ಕೂಡ ಯಾವುದು ನಿಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ, ಯಾವ್ದು ತೊಗೊಂಡ್ರೆ ಯಾವ ಥರ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇದು ಲೇಡೀಸು, ಜೆಂಟ್ಸು, ಹಾಗೆಯೇ ಎಲ್ಲ ಮಕ್ಕಳು ಕೂಡ ಮಾಡಬಹುದಾ? ಕಂಪ್ಲೀಟ್ ಮಾಹಿತಿ ಎಲ್ಲ A to Z ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಾದರೆ ಸಿಗುತ್ತೆ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಫುಲ್ಲು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಯಾವುದೇ ಬಿಸ್ನೆಸ್ ಮಾಡಿ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಂತು ಅದನ್ನು ಕೂಡ ಮಾಡಬಹುದು ಫ್ರೆಂಡ್ಸ್. ಸೊ ಆದಷ್ಟು ಈ ವಿಡಿಯೋವನ್ನೇ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕಂಟೆಂಟ್ ಇದೆ. ಸೊ ಆದಷ್ಟು ಇದನ್ನು ಶೇರ್ ಕೂಡ ಮಾಡಿ. ಇಲ್ಲಿ 105 ಅಂತ ಇದೆಯಲ್ವಾ, ಇಲ್ಲಿ ನಿಮಗೆ ಲೆಫ್ಟ್ಗೆ ಟರ್ನ್ ಆಗಬೇಕಾಗತ್ತೆ. ನೋಡಿ, ಲೆಫ್ಟ್ಗೆ ಟರ್ನ್ ಆಗಬೇಕಾಗತ್ತೆ. ಇಲ್ಲಿ ಲೆಫ್ಟ್ಗೆ ಟರ್ನ್ ಆಗಿ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಇಲ್ಲಿ ನೋಡಿ, ಸೊ ಇಲ್ಲಿಂದ ತುಂಬಾ ಹತ್ತಿರ ಇದೆ. ಸೊ ಇಲ್ಲಿ ಮತ್ತೆ ನಿಮಗೆ ರೈಟ್ಗೆ ಟರ್ನ್ ಆಗಬೇಕಾಗತ್ತೆ. ನೋಡಿ, ಇಲ್ಲಿ ಶಾಪ್ ಹೆಸರು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ರೈಟ್ಗೆ ಟರ್ನ್ ಆಗಬೇಕಾಗತ್ತೆ. 160 ನಂಬರ್ 160 ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಇಲ್ಲಿ ಟೈಲರಿಂಗ್ ಶಾಪ್ ಕೂಡ ಇದೆ, ಮೆನ್ಸ್ ಟೈಲರಿಂಗ್ ಶಾಪ್ ಕೂಡ ಇದೆ. ನೋಡಿ, ಅದರ ಎದುರುಗಡೆನೇ ಇರೋದು ಜಗಾ ಮಿಷನ್ಸ್ ಅಂತ ನೋಡ್ತಾ ಇದ್ದೀರಲ್ವಾ, ಇದೇ ಶಾಪೇ. ಸೊ ಇದು ಅಲಂಕಾರ್ ಪ್ಲಾಜಾದಲ್ಲಿ ಲೊಕೇಟ್ ಆಗಿರೋಂಥದ್ದು. ನಂಬರ್ 160 ಅಂತ ಅಂದ್ಬಿಟ್ಟು ಶಾಪ್ ನಂಬರ್ 160. ಇಷ್ಟು ನಂಬರ್ ನೆನಪಿಟ್ಕೊಂಡ್ರು ಸಾಕು, ನಿಮ್ಗೆ ಯಾರು ಬೇಕಾದರೂ ಕೂಡ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಕೂಡ ನೀವೇ ಸ್ವತಃ ಕೂಡ ಹೋಗ್ಬೋದು. ರೂಟ್ ನೀಟ್ ಕ್ಲಿಯರಾಗಿ ತೋರಿಸಿದ್ದೀನಿ ನಾನು. ಸೊ ಏನೇ ಬಿಸ್ನೆಸ್ ಮಾಡಿದ್ರು ಡೈರೆಕ್ಟು ವಿಸಿಟ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡಬಹುದು. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಮೇಡಮ್. ಎಸ್ ಮೇಡಮ್, ನಮ್ಮ ಕಂಪ್ನಿ ಬಂದು ಕೊಯಮತ್ತೂರಲ್ಲಿದೆ. ಕೊಯಮತ್ತೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಕೊಯಮತ್ತೂರಲ್ಲಿ ಆಫೀಸ್ ಇದೆ, ಎಲ್ಲ ಸಪ್ರೇಟು ಅದು ಕೊಯಮತ್ತೂರಲ್ಲಿ ಮಾಡ್ತಾ ಇದ್ದೀವಿ. ಅದೇ ಆಫೀಸು ಸೇಮ್ 160 ಅಲಂಕಾರ್ ಪ್ಲಾಜಾದಲ್ಲಿ ಇದೆ. ಅಲಂಕಾರ್ ಪ್ಲಾಜಾ ಬಂದು ನಿಮಗೆ ನಿಯರೆಸ್ಟ್ ನಮ್ಮ ಮೆಜೆಸ್ಟಿಕ್, ಎಲ್ಲರಿಗೂ ಗೊತ್ತು, ಬಟ್ಟೆ ಅಂಗಡಿ ಇದಕ್ಕೆಲ್ಲ ಫೇಮಸ್ ಅದು. ಅದರಲ್ಲಿ ಬಂದು ಕೆಳಗಡೆ 160 ಬಂದು ನಮ್ಮದು ಆಫೀಸ್ ನಂಬರು.
ಅದರಲ್ಲಿ ಬಂದು ಎಲ್ಲ ನಮ್ಮ ಸ್ಟಾಕ್ ಇಟ್ಟಿದ್ದೀವಿ, ಅಲ್ಲೇ ಬಂದು ನೀವು ನೋಡ್ಕೋಬಹುದು, ಅಲ್ಲೇ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ಬರಬೇಕಾದ್ರೆ ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ನಡಕ ಬರ್ಬೋದು, ಇಲ್ಲ ಒಂದು ಆಟೋದಲ್ಲಿ ಬರ್ಬೋದು, ಮೆಟ್ರೋದಲ್ಲಿ ಚಿಕ್ಕಪೇಟ್ ಮೆಟ್ರೋದಲ್ಲಿ ಬರ್ಬೋದು. ನಾರ್ತ್ ಕರ್ನಾಟಕ ಇಲ್ಲ ಸೌತ್ ಕರ್ನಾಟಕದಿಂದ ಬರಬೇಕಾಗಿದ್ರೆ ನೀವು KSR ರೈಲ್ವೆ ಸ್ಟೇಷನ್ ಬಂದ್ಬಿಡಿ. KSR ರೈಲ್ವೆ ಸ್ಟೇಷನ್ ಇಂದ ವೆರಿ ನಿಯರ್ ನಮ್ಮ ಆಫೀಸ್. ಇದರಲ್ಲಿ ಮೈನ್ ಪ್ರಾಡಕ್ಟ್ ನಾವು ಇವತ್ತು ವಿಡಿಯೋದಲ್ಲಿ ನೋಡೋ ಪ್ರಾಡಕ್ಟ್ ಬಂದು ಈಗ ಇದು ಪೆಟ್ರೋಲ್ ಇಂಜಿನ್ ಮೆಷಿನ್. ಈ ಪೆಟ್ರೋಲ್ ಇಂಜಿನ್ ಮೆಷಿನ್ನಲ್ಲಿ ಇದು ಬಂದು ಹೋಂಡಾ ಇಂಜಿನ್ ಯೂಸ್ ಮಾಡಿದ್ದೀವಿ. ನಮ್ಮ ಹೋಂಡಾ ಇಂಜಿನ್ ಅಂತಂದರೆ ನಿಮಗೆ ಒರಿಜಿನಲ್ ಹೋಂಡಾ. ಇದು ಬಂದು ಪೆಟ್ರೋಲ್ ಕನ್ಸಪ್ಷನ್ ಬಂದು ಫುಲ್ ಕಡಿಮೆ ಇದೆ. ಈಗ ಇದರಲ್ಲಿ ಬಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂತಂದರೆ ಒಂದು ಅರ್ಧ ಗಂಟೆ ಟೈಮ್ ಮಾತ್ರ ಓಡೋ ಥರ ಇದ್ದರೆ ಮೆಷಿನ್ ಬಂದು ₹100 ಖರ್ಚಾಗುತ್ತೆ. ಬಟ್ ಇದು ನಮ್ದು ಹಂಗಿಲ್ಲ, 2 ಗಂಟೆ ಟೈಮ್ ಓಡುತ್ತೆ. ನಿಮಗೆ ಒಂದು ಅವರಿಗೆ ನಿಮಗೆ ಮಿನಿಮಮ್ ಬಂದು ಒಂದು 150ರಿಂದ 200 ಜ್ಯೂಸ್ ನೀವು ಮಾಡ್ಬೋದು. 200 ಜ್ಯೂಸ್ ಅಂತ ಹಾಕಿದ್ರೂ 400 ಜ್ಯೂಸಸ್ ಬಂದು ನಿಮಗೆ ಒಂದು ಪರ್ ಲೀಟರ್ನಲ್ಲಿ ನೀವು ಮಾಡಿ. ಓಕೆ ಸರ್, ಈ ಮಿಷನ್ ಬಿಟ್ಟು ಮತ್ತೆ ಬೇರೆ ಬೇರೆ ಮಿಷನ್ಸ್ ಏನಿದೆ ನಿಮ್ಮ ಹತ್ರ, ಹಾಗೇನೆ ಏನೇನು ಪ್ರಾಡಕ್ಟ್ಸ್ ಮಾಡಬಹುದು ಈ ಮಿಷನರೀಸ್ ಇಂದ, ಹಾಗೇನೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನನಗೆ ಡೀಟೇಲ್ಸ್ ಕೊಡಿ ಸರ್. ಎಸ್ ಮೇಡಮ್, ನೀವು ನೋಡ್ಬೋದು ನಾವು ಬಂದು ಒಂದು 6-7 ಮಿಷಿನ್ಸ್ ಬಂದು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದು ಮೇಯ್ನ್ ಬಂದು ಈಗ ಈ ವಿಡಿಯೋ ಮಾಡೋದು ಯಾತಕ್ಕೆ ಅಂತಂದರೆ ಕಬ್ಬಿನ್ ಜ್ಯೂಸ್ ಮೆಷಿನ್ಗಾಗಿ ಮಾಡ್ತಾ ಇದ್ದೀವಿ. ಕಬ್ಬಿನ್ ಜ್ಯೂಸ್ ಮೆಷಿನ್ ಬಂದು ನಾವು 3 ಮಿಷಿನ್ ಮಾಡ್ತಾ ಇದ್ದೀವಿ. ಟೋಟಲ್ ಬಂದು 3 ಮೆಷಿನ್ಸು, ಒಂದು ಪೆಟ್ರೋಲು, ಎಲೆಕ್ಟ್ರಿಕಲ್ಲು, ಬ್ಯಾಟ್ರಿ, ಇದು 3 ಮಾಡ್ತಾ ಇದ್ದೀವಿ. ಆಮೇಲೆ ಬಂದು ವೆಜಿಟೇಬಲ್ ಕಟ್ಟಿಂಗ್ ಮಿಷಿನ್, ಹೋಟೆಲ್ ಬೇಕಾಗಿರುವ ವೆಜಿಟೇಬಲ್ ಕಟ್ಟಿಂಗ್ ಮಿಷಿನ್ಸ್ ಬಂದು ಒಂದು 2-3 ಟೈಪ್ ಬಂದು ಮಾಡ್ತಾ ಇದ್ದೀವಿ. ಚಿಪ್ಸ್ ಮೆಷಿನ್ಸ್ ಮಾಡ್ತಾ ಇದ್ದೀವಿ. ಆನಿಯನ್ ಪೀಲರ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿದ್ರೆ ಆನಿಯನ್ ಬಂದು ಪೀಲ್ ಮಾಡೋದು ಬಂದು ಫುಲ್ ಕಷ್ಟ ಇದೆ. ಸೊ ನಮ್ಮದು ಒಂದು ಮಿಷಿನ್ಸ್ ಇದೆ ಆನಿಯನ್ ಪೀಲರ್ ಮಿಷಿನ್ ಅಂತ. ಅದು ಆನಿಯನ್ ಪೀಲರ್ ಮಿಷಿನ್ ವೆರಿ ಈಸಿ ಟು ಪೀಲ್. ನಿಮಗೆ ಬಂದು ಅದು ಸ್ಮಾಲ್ ಆನಿಯನ್, ಬಿಗ್ ಆನಿಯನ್, ಬೆಳ್ಳುಳ್ಳಿ ಇದೆಲ್ಲ ಬಂದು ನೀವು ಪೀಲ್ ಮಾಡ್ಕೋಬೋದು ಈಸಿಯಾಗಿ. ಅದು ಬಿಟ್ಟರೆ ಬಂದು ಈಗ ಚಟ್ನಿ ಮೆಷಿನ್ಸ್ ಇದೆ, ಚಟ್ನಿ ಮೆಷಿನ್ಸು, ಇಂಜಿ ಗ್ರೇವಿ ಮೆಷಿನ್ಸ್ ಅಂತ ಒಂದಿದೆ. ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಲಿಸ್ಟೆಲ್ಲ ನಾವು ಇದರಲ್ಲಿ ಕೊಟ್ಟಿದ್ದೀನಿ, ನಿಮ್ಮ ವೆಬ್ಸೈಟ್ ಕೊಟ್ಟಿದ್ದೀನಿ, ಅದರಲ್ಲಿ ನೋಡಿ ಹೋಟೆಲ್ ಬೇಕಾಗಿರೋ ಇಷ್ಟು ಪ್ರಾಡಕ್ಟ್ಸ್ ಬಂದು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಕಬ್ಬಿನ್ ಜ್ಯೂಸ್ ಮಿಷನ್ ಇರೋದ್ರಿಂದ ನಮಗೆ ತುಂಬಾನೇ ಪ್ರಾಫಿಟಬಲ್ ಇದೆಯಾ? ಸೊ ಇದ್ರೂ ಯಾವ ತರ ಮಾಡಬಹುದು ಮತ್ತೆ ಎಲ್ಲರೂ ಮಾಡಬಹುದಾ? ಈ ಒಂದು ಬಿಸ್ನೆಸ್ ಅನ್ನ ಎಲ್ಲರೂ ಕೂಡ ಮಾಡಬಹುದಾ? ಒಂದು ಲೇಡೀಸ್, ಜೆಂಟ್ಸ್ ಯಾರಾದ್ರೂ ಕೂಡ ಮಾಡಬಹುದಾ ಸರ್? ಇದ್ರಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಲಾಭ ಇರಬಹುದು ಸರ್? ಈ ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಲಾಭ, ಎಷ್ಟು ಅರ್ನ್ ಮಾಡಬಹುದು ಸರ್ ಡೈಲಿ? ಎಸ್ ಮೇಡಮ್, ಇದೊಂದು ಸೂಪರ್ ಕ್ವಶನ್. ಇದ್ರೂ ಅದರಲ್ಲಿ ಬಂದು ನೋಡಿದ್ರೆ ನಾ ಇದು ಬಂದು ಜನರಲ್ ಆಗಿ ಆನ್ಸರ್ ಹೇಳೋಕ್ಕಾಗಲ್ಲ. ಇದು ಪ್ರಾಫಿಟ್ ಅದೇ ಪ್ರಾಫಿಟ್ ಇಲ್ಲ ಅಂತಂದರೆ ಇದು ಬಂದು ಪ್ರಾಫಿಟ್ ಅನ್ನೋದು ಏನಂತಂದರೆ ಅವ್ರು ಮಾಡುವ ಡಿಸೈನ್ ಬಗ್ಗೆನೇ ಇದೆ. ನಾ ಇಂಪಾರ್ಟೆಂಟ್ ಆಗಿ ಒಂದೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಬಂದು ಯೂನಿಕ್ ಆಗಿ ಸ್ವಲ್ಪ ಕೆಲಸ ಮಾಡಬೇಕು. ನೀವು ಒಂದು ಬಿಸ್ನೆಸ್ ಅಂತಂದರೆ ಬಿಸ್ನೆಸ್ನಲ್ಲಿ ಒಂದು ಅರ್ಧ ಇರೋದು ಮೆಷಿನ್ ಮಾತ್ರ ತಗೊಂಡ್ರೆ ಸಾಕಾಗಲ್ಲ. ಅದರಲ್ಲಿ ಬಂದು ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ಅದು ಬಂದು ಒಂದು ಕರೆಕ್ಟಾಗಿ ಜಾಗದಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು ಮಿನಿಮಮ್ ಬಂದು ಒಂದು 1000 ಪೀಪಲ್ಸ್ ಇರೋ ಜಾಗದಲ್ಲಿ ಇಟ್ಟರೆ ಮಾತ್ರ ನಿಮಗೆ ಬಂದು ಒಂದು 100 ಜ್ಯೂಸಸ್ ಬಂದು ಸೇಲ್ ಆಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಯಾವ್ದಾದ್ರು ಒಂದು ಚಿಕ್ಕ ಬೀದಿನಲ್ಲಿ ಅಲ್ಲಿ ಒಳಗೆ ಕೂತ್ಕೊಂಡು ಮಾಡಿದ್ರೆ ಡೆಫಿನೆಟ್ ಈ ಬಿಸ್ನೆಸ್ ಬಂದು ಸರಿಯಾಗಲ್ಲ. ಸೊ ಇಂಪಾರ್ಟೆಂಟ್ ಏನಂತಂದರೆ ಒಂದು ಫುಲ್ ಹ್ಯೂಜ್ ಕ್ರೌಡ್ ಇರುವ ಲೊಕೇಶನಲ್ಲಿ ಇಟ್ಕೊಂಡು ಒಂದು 5000 ಪೀಪಲ್ಸ್ ಬರೋ ಲೊಕೇಶನಲ್ಲಿ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು 200 ಕಪ್ಸ್ ಬಂದು ಸೇಲ್ ಮಾಡ್ಬೋದು. 200 ಕಪ್ಸ್ ಸೇಲ್ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ₹20 ಆಗ್ತಿದ್ರು ನಿಮಗೆ ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಇದೆ ಹೆಂಗಾದ್ರೂ. ಬಟ್ ಇಂಪಾರ್ಟೆಂಟು ನಾ ಇದನ್ನು ಬಂದು ಡೈರೆಕ್ಟಾಗಿ ಯಾವಾಗಲೂ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ನಾ ಇದನ್ನು ಬಂದು ಡೈರೆಕ್ಟ್ ಬಂದು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಸೊ ನೀವು ಬಂದು ಫಸ್ಟ್ ಅನಲೈಸ್ ಮಾಡಿ, ಇದು ಸ್ವಲ್ಪ ನೀವು ಹೋಗಿ ಎಲ್ಲ ಕಡೆನೂ ಹೋಗಿ ಸುತ್ತಾಡ್ಕೊಂಡು ನೋಡಿಕೊಂಡು ಜಾಗ ಕರೆಕ್ಟ್ ಫಿಕ್ಸ್ ಮಾಡಿಕೊಂಡು ಆಮೇಲೆ ಮಿಷಿನ್ ತಗೊಂಡು ಫಿಕ್ಸ್ ಮಾಡಿ. ಸೊ ಇದು ಬೆಟರ್ ಆಪ್ಷನ್ ಏನಂತಂದರೆ ನೀವು ಇದಕ್ಕೆ ಬಂದು ಒಂದೇ ಜಾಗದಲ್ಲಿ ಇರೋದಕ್ಕಿಂತ ನೀವು ಒಂದು 3-4 ಜಾಗ ಚೆಕ್ ಮಾಡಿ ನೋಡಿ, ಯಾವುದ್ರಲ್ಲಿ ಬಂದು ಪ್ರಾಫಿಟ್ ಜಾಸ್ತಿ ಬರುತ್ತೆಯೋ ಯಾವುದರಲ್ಲಿ ಮಾಡ್ಬೋದು ಮೇಡಮ್. ಸೊ ಇದು ಬಂದು ಪ್ರಾಫಿಟ್ ಲಾಸ್ ಅನ್ನೋದು ಏನೂ ಇಲ್ಲ, ಇದು ಮಾಡೋರ ಮೇಲೇ ಡಿಪೆಂಡ್ ಆಗುತ್ತೆ. ಬಟ್ ಮಿಷಿನ್ ಬಂದು ಯಾವ್ದು ಬರುತ್ತೆ ಇದ್ರ ಬಗ್ಗೆ ಎಲ್ಲ ಯಾವುದು ತಲೆ ಕೆಡಿಸ್ಕೊಡ್ಬೇಡಿ. ನಮ್ಮ ಮಿಷಿನ್ ಆದ್ರೂ ಬಂದು ಚೆನ್ನಾಗಿ ಓಡುತ್ತೆ, ಇನ್ನೊಬ್ರು ಮಿಷಿನ್ ತಗೊಂಡು ಮಾಡಿದ್ರು ಹೆಂಗಾದ್ರೂ ಪ್ರಾಫಿಟ್ ಬರುತ್ತೆ. ಬಟ್ ನಾವು ಬಂದು ಸ್ವಲ್ಪ ಮಿಷಿನ್ಸ್ ಬಂದು ಕ್ವಾಲಿಟಿಯಾಗಿ ಮಾಡಿದ್ದೀವಿ, ಹೋಂಡಾ ಇಂಜಿನ್ ಹಾಕಿದ್ದೀವಿ, ಅದು ಮಾತ್ರ ನಮ್ಮ ತಗೊಂಡು ಡಿಫ್ರೆಂಟ್ ಇದೆ. ಸೊ ಅದರಿಂದ ನೀವು ಮಾಡುವ ಬಿಸ್ನೆಸ್ ಎಲ್ಲ ಬಂದು ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ ಒಳ್ಳೆ ಬಿಸ್ನೆಸ್ ನಡೀತದೆ. ನೀವು ಮಿಷನ್ ಬಗ್ಗೆ ತುಂಬಾನೇ ಓಪನ್ ಆಗಿ ಮತ್ತೆ ತುಂಬಾ ಫ್ರಾಂಕ್ ಆಗಿ ಇದನ್ನ ವಿವರಿಸಿ ಹೇಳಿದ್ದೀರಾ ಸರ್. ಇದೆಲ್ಲ ಓಕೆನೆ ಸರ್? ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸರಿ ಸರ್, ಈ ಬಿಸ್ನೆಸ್ ಹೇಗೆಲ್ಲ ಮಾಡಿದ್ರೆ ತುಂಬಾನೇ ಪ್ರಾಫಿಟಬಲ್ ಅಂತ ನಮ್ಮ ವ್ಯೂವರ್ಸ್ಗೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಟಿಪ್ಸ್ ಕೊಡಿ ಸರ್. ಟಿಪ್ಸ್ ಕೊಡಿ. ಎಸ್ ಮೇಡಮ್, ಡೆಫಿನೆಟ್ ಆಗಿ ಕೊಡ್ಬೋದು. ಈಗ ನಮ್ಮ ಮಿಷಿನ್ ತಗೊಳ್ತೀರಿ, ಅದು ಬಂದು ಫಸ್ಟ್ ಥಿಂಗ್ ನೀವು ಬಂದು ಒಂದು ಒಳ್ಳೆ ಮಿಷಿನ್ ತಗೊಂಡ್ರೆ ಸಾಕು. ಗುಡ್ ಕ್ವಾಲಿಟಿ ಮಿಷಿನ್ಸ್, ಯಾವುದು ತಲೆ ಕೆಡಿಸ್ಕೊಳ್ದೆ ಇಲ್ಲದೆ ಇರುವ ಮಿಷಿನ್ಸ್ ಬಂದು ತಗೊಂಡು ನೀವು ಸೆಕೆಂಡ್ ಏನು ಮಾಡಬೇಕಾಗಿದ್ರೆ ಜಾಗ ಹುಡುಕಬೇಕು.
ಜಾಗದಲ್ಲಿ ಒಂದು ಅದನ್ನು ಸೆಟ್ ಆಯಿತು ಅಂತ ಇಟ್ಕೊಬಿಡಿ, ಸೆಟ್ ಮಾಡ್ಕೊಬಿಡಿ. ಒಂದು 5000 ಪೀಪಲ್ಸ್ ಡೈಲಿ ಬಂದು ಹೋಗೋ ಥರ ಇದ್ದರೆ ಇಂಪಾರ್ಟೆಂಟು. ಒಂದು ಮೇಯ್ನ್ ರೋಡಲ್ಲಿ ಇಟ್ಕೊಬಿಡಿ, NH ರೋಡು. ಈಗ ಜನರಲಾಗಿ ಬೆಂಗಳೂರಲ್ಲಿ ತಗೊಂಡ್ರೆ, ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಬೇಕಾಗಿದ್ದರೆ ಲಾಟ್ ಆಫ್ ಏರಿಯಾ ಇದೆ. ಸೊ ಅದರಲ್ಲಿ ಬಂದು ಒಂದು ಗಾಡಿ ಇಟ್ಕೊಂಡು, ತಲ್ಗಾಡಿ ಇಟ್ಕೊಂಡು, ಇಲ್ಲ ಸೈಕಲ್, 3 ವೀಲರ್ ಸೈಕಲ್, ಆಟೋ, ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಸಖತ್ ಬಿಸ್ನೆಸ್ ನಡೀತೆ ಬೆಂಗಳೂರಲ್ಲಿ. ಸೊ ಅದ್ರ ಬಿಟ್ಟು ನಾವು ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲಿ ನೋಡಿದ್ರೆ ಎಲ್ಲಿ ಜಾಸ್ತಿ ಪೀಪಲ್ಸ್ ಬಂದು ಸೇರ್ತಾರೋ ಆ ಕಡೆ ಬಂದು ಮಾಡಿದ್ರೆ ಬಂದು ಚೆನ್ನಾಗಿ ಬರುತ್ತೆ. ಒಂದು ಟಿಪ್ಸು. ಸೆಕೆಂಡ್ ಟಿಪ್ಸು, ಇದರಲ್ಲಿ ಬಂದು ಸ್ವಲ್ಪ ಫ್ಲೇವರ್ಸ್ ಕೊಡಿ. ಕಬ್ಬಿನ ಜ್ಯೂಸ್ ಅಂತಂದರೆ ಪ್ಲೈನಾಗಿ ಕಬ್ಬಿನ ಜ್ಯೂಸ್ ಮಾತ್ರ ಕೆಡೋದಂತ ಕಬ್ಬಿನ ಜ್ಯೂಸ್ದಲ್ಲಿ ಬಂದು ನೀವು ಸೋಡಾ ಕೊಡಿ, ಸೋಡಾ ಮಿಕ್ಸ್ ಮಾಡಿಕೊಡಿ. ಆಮೇಲೆ ಬಂದು ಸೆಕೆಂಡ್ ಸೋಡಾ ಮಿಷಿನ್ ಸಿಕ್ಕುತ್ತೆ, ಅದು ಬಂದು ಪರ್ಚೇಸ್ ಮಾಡಿಕೊಂಡು ಸೋಡಾ ಆ್ಯಡ್ ಮಾಡಿಕೊಡಿ. ಇನ್ನೊಂದು ಅಂತಂದರೆ ಫ್ಲೇವರ್ಸ್ ಕೊಡಿ. ಫ್ಲೇವರ್ಸಲ್ಲಿ ಬಂದು ಜಲ್ಜೀರಾ ಪೌಡರ್ಸ್ ಬರುತ್ತೆ, ಜಲ್ಜೀರಾ ಮಸಾಲ, ಅದು ಬಂದು ನ್ಯಾಚುರಲ್ ಮಸಾಲನೇ, ಅದು ಯಾವುದೂ ಬಂದು ಕೆಮಿಕಲ್ಸ್ ಯಾವುದೂ ಇಲ್ಲ. ಸೊ ಆ ಮಸಾಲಾಸ್ ಕೊಡ್ಬೋದು. ಇನ್ನೊಂದು ಶುಂಠಿ, ಆಮೇಲೆ ಬಂದು ಪುದೀನ, ಇದೆಲ್ಲ ಮಿಕ್ಸ್ ಮಾಡಿಕೊಡ್ಬೋದು. ಇದೊಂದು ಫ್ಲೇವರ್ಸ್ ಕೊಡ್ಬೋದು. ಫ್ಲೇವರ್ ಬಂದು ನಾನು ಒಂದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ನೀವು ಬಂದು ಒಂದಿನ ಕೂತ್ಕೊಂಡು ಏವೇ ಫ್ಲೇವರ್ಸ್ ಚೆನ್ನಾಗಿದೆ ಅಂತ ಸ್ವಲ್ಪ ನೀವೇ ಬಂದು ಡಿಸೈನ್ ಮಾಡಿಬಿಟ್ಟು ಮಾಡ್ಬೋದು. ಇನ್ನೂ ಸ್ವಲ್ಪ ಡೀಪಾಗಿ ಹೋಗಬೇಕಾಗಿದ್ದರೆ ಕಬ್ಬಿನ ಜ್ಯೂಸ್ ಮೆಷಿನ್ ಮಾತ್ರ ಇಟ್ಕೊಂಡು ಮಾಡೋ ಬಿಸ್ನೆಸ್ಗಿಂತ ಸೊ ಎಲ್ಲ ಜ್ಯೂಸು ಮಾಡೋ ಥರ ಮಾಡಿ. ನಿಮಗೆ ಬಂದು ಒಂದು ನಿಂಬಿಯನ್ ಜ್ಯೂಸು, ಆಮೇಲೆ ಬಂದು ಪೋಮೊಗ್ರನೇಟು, ನಿಮಗೆ ಸಿಟ್ರಸಲ್ಲಿ ಬಂದು ಸಿಟ್ರಸ್ ಆರೆಂಜ್ ಜ್ಯೂಸ್ ಕೊಡ್ಬೋದು. ಇದೆಲ್ಲ ಮಾಡಿದ್ರೆ ಸೂಪರ್ ಬಿಸ್ನೆಸ್ ಬರುತ್ತೆ ನಿಮಗೆ. ಇದು ಬಂದು ಮಲ್ಟಿಪಲ್ ಬಿಸ್ನೆಸ್ ಮಾಡೋ ಥರ ಮಾಡಿ. ಕಬ್ಬಿನ ಜ್ಯೂಸ್ ಮೆಷಿನ್ ಮಾತ್ರ ಇಟ್ಕೊಂಡ್ರೆ ಒಬ್ಬೊಬ್ಬರಿಗೆ ಬಂದು ಕಬ್ಬಿನ ಜ್ಯೂಸ್ ಹಿಡಿತದೆ, ಒಬ್ಬೊಬ್ಬರಿಗೆ ಕಬ್ಬಿನ ಜ್ಯೂಸ್ ಹಿಡಿಯಲ್ಲ. ಸೊ ಇದೆಲ್ಲ ಮಿಕ್ಸ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇನ್ನೊಂದು ಬಂದು ಅಟ್ಮಾಸ್ಫಿಯರು. ನಿಮ್ಗೆಲ್ಲರಿಗೂ ಗೊತ್ತಲ್ವಾ, ನಿಮ್ಗೆಲ್ಲರೂ ಈಗ ಬಂದು ಹೈಜೀನಿಕ್ ನೋಡ್ತಾ ಇದ್ದಾರೆ. ನೀವು ಫಸ್ಟೆಲ್ಲ ಬಂದು ನಮಗೆ ಕಬ್ಬಿನ ಜ್ಯೂಸ್ ಹೆಂಗಾದ್ರೂ ಕುಡಿತಾ ಇದ್ದಾರೆ, ಎಲ್ಲಿ ಬೇಕಾಗಿದ್ದರೆ ಟೀ ಕುಡಿತಾ ಇದ್ದಾರೆ. ಈಗ ಹಂಗಿಲ್ಲ ಸರ್. ಈಗ ಬಂದು ಡೆಫಿನೆಟ್ ಬಂದು ಒಂದು ಜಾಗ ಬಂದು ಕ್ಲಿಯರಾಗಿರಬೇಕು, ಒಂದು ಟ್ರಾನ್ಸ್ಪರೆಂಟ್ ಆಗಿ ಜಾಗದಲ್ಲಿ ಇರಬೇಕು, ಒಂದು ಕ್ಲೀನಾಗಿ ಅಚ್ಚುಕಟ್ಟಾಗಿ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡ್ರೆ ಮಾತ್ರ ಅವರು ಬಂದು ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ. ಸೊ ಅದರಿಂದ ನೀವು ಬಂದು ಒಂದು ಸ್ಟಾಲ್ ಡಿಸೈನ್ ಮಾಡಿಕೊಂಡು ಒಂದು ಜಾಗದಲ್ಲಿ ಒಂದು ಗಾಡಿ ಇಟ್ಕೊಂಡು ಕಂಪ್ಲೀಟ್ ಹಂಗೆ ಹೆಂಗಿರಬೇಕು ಅಂತಂದರೆ ಕಣ್ಣಾಡಿ ಥರ ಇರಬೇಕು, ನಿಮ್ಮ ಕ್ಲೀನಾಗಿ ಗ್ಲಾಸ್ ಥರ ಇರಬೇಕು ಎಲ್ಲನೂ. ಒಂದು ಅಂಗಡಿ ಅಂತಂದರೆ ಅಂಗಡಿ ಒಂದು ರೋಡ್ನಲ್ಲಿ ಇರೋ ಅಂಗಡಿ ಆದ್ರೂ ಸರಿ, ಇಲ್ಲ ತಲ್ಗಾಡಿ ಆದ್ರೂ ಸರಿ, ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಟ್ಕೊಬಿಡಿ. ಯಾವುದು ಡಸ್ಟ್ ಇಷ್ಟೆಲ್ಲ ಮುಂದ್ಗಡೆ ಹಾಕಬೇಡಿ. ಕಬ್ಬು ಮಾತ್ರ ಇರಬೇಕು, ಯಾವುದು ಪಕ್ಕದಲ್ಲಿ ಇಟ್ಕೊಂಡು ನೊಣ ಯಾವುದು ಬರಬಾರ್ದು. ಸೊ ಈ ಥರ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡಿ. ಸೊ ಯಾವಾಗಲೂ ಒಂದು ಗ್ರೀನಿಸ್ ಥರ ಇರಬೇಕು. ಒಂದು ಗಿಡ, ಒಂದು ಇದೆಲ್ಲ ಒಂದು ಪ್ಲಾಸ್ಟಿಕ್ಕಲ್ಲಿ ಆದ್ರೂ ಪರವಾಗಿಲ್ಲ, ಒಂದು ಬ್ಯಾನರ್ಸ್ ಎಲ್ಲ ಕಟ್ಟಿಟ್ಕೊಂಡು ಸೊ ಒಂದು ಅಂಗಡಿ ನೋಡುವಾಗ ಕ್ಲಿಯರಾಗಿ ಸೂಪರಾಗಿರಬೇಕು. ನೈಟ್ನಲ್ಲಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಲೈಟ್ಸ್ಗಳು ಹಾಕ್ಸ್ಕೋಬೇಕು. ಸೊ ಈಗೆಲ್ಲ ಬಂದು ಬ್ಯಾಟ್ರಿ ಸಿಕ್ಕುತ್ತೆ, ಲೈಟ್ಗಳು ಸಿಕ್ಕುತ್ತೆ, ನಿಮಗೆ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿ ಹಾಕ್ಸ್ಬೋದು. ನೈಟ್ನಲ್ಲೂ ಕುಡಿತಾರೆ ಜನಗಳು. ಈಗ ಬೆಂಗಳೂರೆಲ್ಲ ನೋಡಿದ್ರೆ ನೈಟ್ 10 ಗಂಟೆ ಬಂದು ನಿಮಗೆ ಸೇಲ್ ಆಗುತ್ತೆ. ಇದು ನಮ್ಮ ಮೆಷಿನ್ ಕೊಟ್ಟಿದ್ದೀವಿ ಅಲ್ಲ, ಸೊ ಅವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಒಬ್ಬೊಬ್ರಿಗೂ ಬಂದು ಒಂದೊಂದು ಡಿಸೈನ್ಸ್ ಬಂದು ಹಿಡಿತದೆ. ಸೊ ಅದರಿಂದ ಅದೆಲ್ಲ ಇಟ್ಕೊಂಡು ಮಾಡಿ ಒಂದು ದೊಡ್ಡ ಅಂಬರ್ಲಾ ಇಟ್ಕೊಬಿಡಿ. ಅಂಬರ್ಲಾ ಇಟ್ಕೊಂಡು ಒಂದು 4 ಚಾರ ಹಾಕ್ಬಿಡಿ. ಯಾಕೆಂದರೆ ಬರೋವ್ರು ಬಂದು ಆರಾಮಾಗಿ ಕೂತ್ಕೋಬೇಕು. ಯಾವಾಗಲೂ ಬಿಸಿಲಿನಲ್ಲಿ ನಿಲ್ಲಿಸೇಬೇಡಿ. ಬಿಸಿಲಿನಲ್ಲಿ ನಿಲ್ಲಿಸಿದ್ರೆ ಅವ್ರು ಬಂದು ಬಿಸಿಲಿನಲ್ಲಿ ನಿಂತ್ಕೊಂಡು ಕುಡಿಯೋಕ್ಕಾಗಲ್ಲ. ಸೊ ಅದರಿಂದ ಒಂದು ಒಳ್ಳೆ ನೆಲ್ಲು ಇರಬೇಕು. ನೆಲ್ಲಲ್ಲಿ ನಿಂತ್ಕೊಂಡು ಮಾಡಿದ್ರೆ ಸೂಪರಾಗಿ ಓಡುತ್ತೆ. ಇಲ್ಲ ಅಂತಂದರೆ ಒಂದು ಅಂಬರ್ಲಾ, 2 ಅಂಬರ್ಲಾ ಇಟ್ಕೊಬಿಡಿ. ನಮ್ಮ ತಾವೇ ಅಂಬರ್ಲಾ ಇದೆ, ದೊಡ್ಡ ಅಂಬರ್ಲಾ ಇದೆ, ಬಿಗ್ ಸೈಜಸ್ ಇದೆ. ಸೊ ಅದು ಇಟ್ಕೊಂಡು ಮಾಡಿದ್ರೆ ನಿಮಗೆ ಒಂದು 5-6 ಅಡಿ ಜಾಗ ಸಿಕ್ಕುತ್ತೆ. ನಿಮಗೆ ಒಂದು 4 ಸ್ಟೂಲ್ ಹಾಕ್ಸಿ 2 ಆ ಥರ ಹಾಕಿದ್ರೆ ಬಂದು 8 ಮುಂದೆ ಕೂತ್ಕೋಬೋದು. ಸೊ ಇದೆಲ್ಲ ಸೂಪರಾಗಿ ಮಾಡಿ ಡೆಫಿನೆಟ್ ಚೆನ್ನಾಗಿರುತ್ತೆ. ಸರ್ ಇನ್ನೊಂದೇನೋ ಹೇಳ್ತಾ ಇದ್ರಿ, ಕೂಲಿಂಗ್ ಡೀಟೇಲ್ಸ್. ಸೊ ಕೂಲರ್ಸ್, ಸೊ ಇವಾಗ ಐಸ್ ಎಲ್ಲ ಹಾಕಿದ್ರೆ ಡೆಲ್ಯೂಟ್ ಆಗತ್ತೆ ಅನ್ನೋ ಒಂದು ಇರತ್ತೆ. ಸೊ ಕೆಲವರೆಲ್ಲ ಪ್ರಿಫರ್ ಮಾಡಲ್ಲ ಐಸ್ನೆಲ್ಲ. ಸೊ ಅಂತವ್ರಿಗೆ ಕೂಲಿಂಗ್ ಏನೋ ಡೀಟೇಲ್ಸ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಯಾವ ತರ ಐಸ್ ಹಾಕದೇನೆ ನಾವು ಈ ಐಸ್ ಜ್ಯೂಸ್ ಅನ್ನ ಮಾಡಬಹುದು. ಕೂಲಿಂಗು ಇರ್ಬೇಕು, ಹಾಗೇನೆ ಐಸ್ ಕೂಡ ಡೈರೆಕ್ಟ್ ಆಗಿ ನಾವು ಹಾಕ್ಬಾರ್ದು, ಡೆಲ್ಯೂಟ್ ಆಗ್ಬಾರ್ದು, ರುಚಿಯಲ್ಲಿ ಕೂಡ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು. ಆ ತರ ಏನಾದ್ರು ಐಡಿಯಾಸ್ ಇದೆಯಾ ಸರ್? ಅದು ಕಂಪ್ಲೀಟ್ ಡೀಟೇಲ್ಸ್ ಇದ್ರೆ ನಮ್ಗೆ ಕೊಡಿ ಸರ್. ಎಸ್ ಮೇಡಮ್. ಕೂಲಿಂಗ್ ಅಂತಂದರೆ ನಿಮಗೆ ಕೂಲಿಂಗ್ ಮೆಷಿನ್ ಮಾಡಬೇಕಾಗಿದ್ದರೆ ಅದಕ್ಕೆ ಕಂಪ್ರೆಸರ್ಸ್ ಬೇಕು. ಕಂಪ್ರೆಸರಿಂದ ಅದು ಬಂದು ಹೋಗಿ ಕೂಲಾಗಿ ಬರಬೇಕು. ಸೊ ಅದರಲ್ಲಿ ಬಂದು 2 ಡಿಸಡ್ವಾಂಟೇಜಸ್ ಇದೆ. ಏನಂತಂದರೆ ರೋಡ್ನಲ್ಲಿ ಹಾಕುವಾಗ ಅದು ಕಂಪ್ರೆಸರ್ಸ್ ಬಂದು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಯಾವಾಗಲೂ ಯಾವುದಾದ್ರು ಎಂಜಿನ್ ಬಂದು ರನ್ ಆಯ್ತಾ ಇರಬೇಕು. ಸೊ ರನ್ ಆಯ್ತಾ ಇರುವಾಗ ನಮಗೆ ಪೆಟ್ರೋಲ್ ಖರ್ಚಸ್ ಬಂದು ಯಾವಾಗಲೂ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಅದರಿಂದ ಬಂದು ಕೂಲಿಂಗ್ ಮೆಷಿನ್ಸ್ ಮಾಡಬೇಕಾಗಿದ್ದರೆ ಇನ್ನೊಂದು ಈಸಿಯಾಗಿ ಇರುವ ಟಿಪ್ಸ್ ಯೂಸ್ ಮಾಡ್ಬೋದು. ನಮ್ಮ ಬಂದು ಐಸ್ ಬಾಕ್ಸಸ್ ಇದೆ. ಐಸ್ ಬಾಕ್ಸ್ ಅಂತಂದರೆ ನಿಮಗೆ ರೆಗ್ಯುಲರ್ ಆಗಿರೋ ಐಸ್ ಬಾಕ್ಸಸ್ ಅಲ್ಲ. ಇದು ಬಂದು ಫುಲ್ ವೆಯ್ಟ್ ಬಂದು ನೀವು ಕಬ್ಬು ಒಳಗಡೆ ಹಾಕ್ಸ್ಕೋಬೋದು. ನೀವು ಒಂದು 100 ಕಿಲೋ ಹಾಕ್ಸ್ಕೊಂಡು ತೂಕಿದ್ರೂ ಏನೂ ಆಗಲ್ಲ.
ಸೊ ಫುಲ್ ಸ್ಟ್ರಾಂಗ್ ಇದೆ. ಇನ್ನೊಂದು ಏನಂತಂದರೆ ಅದು ಬಂದು ಒಂದು ಐಸ್ ಕ್ಯೂಬ್ಸ್ ಹಾಕಿದ್ರೆ ನಿಮಗೆ ಸಾಯಂಕಾಲ ತನಕ ಬಂದು ಅದಕ್ಕೆ ಬಂದು ತಣ್ಣಗಿದೆ, ಚೆನ್ನಾಗಿ ಫುಲ್ ಕೂಲ್ ಇದೆ, ಯಾವಾಗಲೂ ಅದು ಬಂದು ನಿಮಗೆ ಇದಾಗಲ್ಲ. ಸೊ ಅದರಿಂದ ಐಸ್ ಬಾಕ್ಸ್ನಲ್ಲಿ ಐಸ್ ತುಂಬ್ಕೊಬಿಡಿ. ಆಮೇಲೆ ಬಂದು ನೋಡಿ, ಈಗ ನೋಡೋ ಥರ ಒಳಗಡೆ ಬಂದು ಕಂಪ್ಲೀಟಾಗಿ ಕಬ್ಬನ್ನೆಲ್ಲ ಒಂದು ಒಳಗಡೆ ಹಾಕ್ಸ್ಕೊಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಫುಲ್ ಕಬ್ಬು ಕೂಲಿಂಗ್ ಆಗುತ್ತೆ, 20 ಡಿಗ್ರಿನಲ್ಲಿ ತಣ್ಣಗೆ ಸಿಕ್ಕುತ್ತೆ ನಿಮಗೆ. ಯಾವುದು ಬಂದು ನಿಮಗೆ ಅದು ಒಳಗಡೆ ಬಂದು ಪುನಃ ಮಿಕ್ಸ್ ಮಾಡೋಂಗಿಲ್ಲ. ನೀವು ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಮಾಡಿದ್ದೀರಿ, ಅದರಲ್ಲಿ ಬಂದು ಇದು ಐಸ್ ಮಿಕ್ಸ್ ಮಾಡುವಾಗ ಸ್ವಲ್ಪ ಅದು ಬಂದು ತಣ್ಣಗಾಗುತ್ತೆ, ಸೇಮ್ ಟೈಮ್ ಬಂದು ಸ್ವಲ್ಪ ಅದು ಬಂದು ಡೈಲ್ಯೂಟ್ ಆಗುತ್ತೆ. ಸೊ ಡೈಲ್ಯೂಟ್ ಆಗುವಾಗ ನಿಮಗೆ ಆ ಟೇಸ್ಟ್ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಐಸ್ ಇಲ್ಲದೆ ಮಾರುವಾಗ ಜ್ಯೂಸ್ನೆಲ್ಲ 20 ರೂಪಾಯಿ 25 ರೂಪಾಯಿ ಸೇಲ್ ಮಾಡ್ಬೋದು, ಐಸ್ ಹಾಕಿದ್ರೆ 5 ರೂಪಾಯಿ ಕಡಿಮೆ ಮಾಡ್ಕೋಬೋದು. ಸೊ ಈ ಥರ ಯಾವುದಾದ್ರು ಒಂದು ಪ್ಲ್ಯಾನ್ ಮಾಡ್ಕೊಬಿಡಿ. ಸೊ ಈ ಥರ ಮಾಡಿದ್ರೆ ನಿಮಗೆ ಒಂದು ನೇಚರಲ್ ಆಗಿರುವ ಐಸ್ ಬಂದು ಸಿಕ್ಕುತ್ತೆ, ಕೂಲಿಂಗ್ ಸಿಕ್ಕುತ್ತೆ. ಸೊ ಕೆಲವರಿಗೆ ಬಂದು ಐಸ್ ಹಾಕಿದ್ರೆ ಬಂದು ಸೀದಾ ಹಿಡಿಯುತ್ತೆ ನಿಮಗೆ, ಅದರಿಂದ ನೆಗಡಿ ಹಿಡಿಯುತ್ತೆ, ಸೊ ಇದು ಜ್ವರ ಬರುತ್ತೆ. ಈ ಥರ ಯಾವುದಾದ್ರು ಐಸ್ ಹಾಕಿದ್ರೆ ಪ್ರಾಬ್ಲಮ್ಸ್ ಇರುತ್ತೆ, ಅದರಿಂದ ಬಂದು ಅವ್ರು ಬಂದು ಕುಡಿಯೋಕ್ಕೆ ಯೋಜನೆ ಮಾಡ್ತಾರೆ. ಸೊ ಬಟ್ ಇದು ಬಂದು ಐಸ್ ಹಾಕಿದೆ ತಣ್ಣಗೆ ಬಂತಂದರೆ ಕುಡಿಯೋದ್ರಲ್ಲಿ ಬಂದು ಏನು ಯೋಜನೆ ಮಾಡೋಲ್ಲ. ಈ ಥರ ಮಾಡಿ ನಿಮಗೆ ಬಂದು ಇನ್ನೂ ಅದು ಬಂದು ಸ್ವಲ್ಪ ಒಂದು 3-4 ದಿನಕ್ಕೆ ಬಂದು ನಿಮ್ಮ ಕಬ್ಬು ಯೂಸ್ ಮಾಡ್ಬೋದು. ನೀವು ಎಲ್ಲರೂ ಕಬ್ಬು ಬಂದು ದೂರದಿಂದ ತಗೊಳ್ತೀರಿ ಅಂತಂದರೆ ಕೂಲಿಂಗ್ನಲ್ಲಿ ಇಟ್ಕೊಂಡ್ರೆ ಕಬ್ಬು ಏನೂ ಆಗಲ್ಲ. ಯಾವಾಗಲೂ ಕಬ್ಬು ಬಂದು ಒಳಗಡೆ ಇರೋ ಜ್ಯೂಸ್ ಹಂಗೆ ಇದೆ, ಇದಾಗಲ್ಲ, ಡ್ರೈ ಆಗಲ್ಲ. ಡ್ರೈ ಆದರೆ ನಿಮಗೆ ಜ್ಯೂಸ್ ಬಂದು ಕಡಿಮೆ ಆಗುತ್ತೆ, ಅದರಿಂದ ಲಾಸ್ ಆಗುತ್ತೆ. ಸೊ ಈ ಥರ ಮೇಂಟೈನ್ ಮಾಡಿ. ಓಕೆ ಸರ್, ಇಷ್ಟುವರೆಗೂ ತುಂಬಾನೇ ಟಿಪ್ಸ್ ತುಂಬಾನೇ ಚೆನ್ನಾಗಿ ಕೊಟ್ರಿ. ಸೊ ಬಿಸ್ನೆಸ್ ಮಾಡೋರು ತುಂಬಾನೇ ಹೆಲ್ಪ್ ಆಗುತ್ತೆ ಸರ್. ಸೊ ಹಾಗೇನೆ ಸರ್, ಇದ್ರ ಜೊತೆಗೆ ಏನಾದ್ರು ಬಿಸ್ನೆಸ್ ಮಾಡುವಂತ ಐಡಿಯಾಸ್ ಏನಾದ್ರು ನಿಮ್ಮ ಹತ್ರ ಇದೆಯಾ ಸರ್? ಸೊ ಯಾಕೆ ನಿಮ್ಮ ಹತ್ರ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ನಿಮ್ಮ ಹತ್ರ ಈ ಒಂದು ಶುಗರ್ ಕೇನ್ ಮಿಷನ್, ವಿಟೆಕ್ ಶುಗರ್ ಕೇನ್ ಮಿಷನ್ ಅನ್ನ ತಗೊಂಡೋಗಿ ಒಳ್ಳೆ ಬಿಸ್ನೆಸ್ ಅನ್ನ ಮಾಡಿ ಒಳ್ಳೆ ಅರ್ನಿಂಗ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳಿದ್ರಿ. ಸೊ ಹಾಗೇನೆ ಅದ್ರ ಪ್ರಕಾರ ಅಥವಾ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇದ್ದೇ ಇರತ್ತೆ. ಸೊ ಅದ್ರ ಪಕ್ಕದಲ್ಲೇ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಊಹೆ ಅಥವಾ ಯಾರಾದ್ರೂ ಕೂಡ ಹೇಳಿರ್ಬೋದು. ಸೊ ಆ ತರ ಏನಾದ್ರೂ ಒಂದು ನಿಮ್ಗೆ ಏನಾದ್ರೂ ಐಡಿಯಾಸ್ ಏನಾದ್ರೂ ಇದೆಯಾ ಸರ್? ಅಂದ್ರೆ ಈ ಜ್ಯೂಸನ್ನು ಹೋಗ್ತಾ ಇರ್ಬೇಕು, ಪಕ್ಕದಲ್ಲಿ ಇನ್ನೂ ಒಂದು ಐಟಮ್ ಏನಾದ್ರು, ಇನ್ನೂ ಒಂದ್ 2-3-4 ಐಟಮ್ ಏನಾದ್ರು ಇಟ್ಟು ಸೇಲ್ ಮಾಡಿ ಒಂದು ಬಿಸ್ನೆಸ್ ಅಲ್ಲ ಡಬಲ್ ಟ್ರಿಬಲ್ ಪ್ರಾಫಿಟ್ ಮಾಡ್ಬೇಕು. ಆ ತರ ಏನಾದ್ರೂ ಐಡಿಯಾಸ್ ಇದೆ ಖಂಡಿತವಾಗ್ಲೂ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಕೊಡಿ ಸರ್. ಮೋಸ್ಟ್ ಆಫ್ ದಿ ಟಿಪ್ಸ್ ನಾ ಹೇಳಿದ್ದೀನಿ. ಇನ್ನೂ ಸ್ವಲ್ಪ ಪ್ರಾಫಿಟ್ ಇನ್ಕ್ರೀಸ್ ಮಾಡಬೇಕಾಗಿದ್ದರೆ ಸ್ವಲ್ಪ ಸ್ನ್ಯಾಕ್ಸ್ ಆ್ಯಡ್ ಮಾಡ್ಕೊಬಿಡಿ. ಸ್ನ್ಯಾಕ್ಸ್ ಯಾವಾಗಲೂ ನಮಗೆ ಒಂದು ಪಕ್ಕ ಕಾಂಬಿನೇಷನ್. ಸೊ ಇದು ಕಬ್ಬಿನ ಜ್ಯೂಸ್ಗೆ ಬಂದು ಒಂದು ಕಾಂಬಿನೇಷನ್ ಅಂತಂದರೆ ನೀವು ಸ್ವಲ್ಪ ಯಾವುದಾದ್ರು ಒಂದು ಡ್ರೈ ಐಟಮ್ಸ್ ಇಟ್ಕೊಬಿಡಿ, ಚಿಲ್ಲಿ ಈ ಥರ ಯಾವುದಾದ್ರು ವೆಜ್ ನಾನ್ ವೆಜ್ ಯಾವುದಾದ್ರು ಆ್ಯಡ್ ಮಾಡ್ಕೊಬಿಡಿ. ಸೊ ಅದರಲ್ಲಿ ಆ್ಯಡ್ ಮಾಡುವಾಗ ನಿಮಗೆ ಸೂಪರ್ ಬಿಸ್ನೆಸ್ ಸಿಕ್ಕುತ್ತೆ. ನಿಮಗೆ ಒಂದು ಸೈಡ್ ಸ್ನ್ಯಾಕ್ಸ್ ಬಂದು ಸ್ವಲ್ಪ ಫುಲ್ ಸೂಪರ್ ಹೈಜೀನಿಕ್ ಆಗಿರಬೇಕು. ಒಂದೇ ಒಂದು ನೋಡ್ಕೊಬಿಡಿ, ಯಾವುದ್ರಲ್ಲಿ ಇದ್ರೂ ಸರಿ ಆಯಿಲ್ನ ಪ್ಯೂರಾಗಿ ಮೇಂಟೈನ್ ಮಾಡಿಬಿಟ್ಟು ಅದರಲ್ಲಿ ಬಂದು ಕ್ಲಿಯರಾಗಿ ಡೈಲಿ ಅದನ್ನು ಬರೆದು ಹಾಕ್ಬಿಡಿ. ಒಂದು ದಿನ ಯೂಸ್ ಮಾಡೋ ಆಯಿಲ್ ಇನ್ನೊಂದು ದಿನ ಯೂಸ್ ಮಾಡೋಕ್ಕಿಲ್ಲ ಅಂತಂತಂದರೆ ಆ ಥರ ಬರೆದು ಹಾಕ್ಬಿಟ್ರಿ ನೀವು ಮಾಡಿದ್ರೆ ಅಚ್ಚುಕಟ್ಟಾಗಿ ನೀವು ಒಂದು ಸೂಪರ್ ಬಿಸ್ನೆಸ್ ಮಾಡ್ಬೋದು. ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಬಿಸ್ನೆಸ್ ಕಡಿಮೆ ನಡೆಯುತ್ತೆ, ಬಟ್ ಅದು ಈಗೆಲ್ಲ ಬಂದು ಸೋಷಿಯಲ್ ಮೀಡಿಯಾ ಬಂದು ಚೆನ್ನಾಗಿದೆ. ಬೆಂಗಳೂರೆಲ್ಲ ಬಂದು ನೋಡಿ ಎಲ್ಲೆಲ್ಲೂ ಸ್ಟ್ರೀಟ್ ಫುಡ್ಸಲ್ಲಿ ಸಿಕ್ಕುತ್ತೆ ಅಂತಂದರೆ ಚೆನ್ನಾಗಿ ಫುಲ್ಲು ಇದು ಅಡ್ವರ್ಟೈಸ್ಮೆಂಟ್ ಸಿಕ್ಕುತ್ತೆ. ಸೊ ಆ ಥರ ಮಾಡುವಾಗ ನೀವು ಒಂದು ಪಕ್ಕವಾಗಿ ಸರಿಯಾಗಿ ಮಾಡಿದ್ರೆ ಸಾಕು, ಸೂಪರ್ ಬಿಸ್ನೆಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನು ಹಾಗೆ ಟಿಪ್ಸು ಹಾಗೇನೆ ಏನೆಲ್ಲ ಇದ್ರ ಜೊತೆಲೆ ಹಾಕೊಂಡ್ರೆ ಯೂಸ್ಫುಲ್ ಆಗತ್ತೆ ಅಂತ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಹಾಗೇನೆ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಾ. ಸೊ ಇವಾಗ ಮಿಷನರ್ ಕಡೆ ಅಂದ್ರೆ ಹೋಗೋಣ ಸರ್. ಮಿಷನ್ ಬಗ್ಗೆ ನಂಗೆ ಸಂಪೂರ್ಣವಾಗದ ಒಂದು ಮಾಹಿತಿಯನ್ನ ನಮ್ಮ ವ್ಯೂವರ್ಸ್ಗಾದ್ರೆ ಕೊಟ್ಬಿಡಿ ಸರ್, ಯಾಕೆಂದ್ರೆ ಅದನ್ನೇ ಕಾಯ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್. ಸೊ ಯಾವಾಗಪ್ಪ ಮಿಷನ್ ತಗೋಣ, ಯಾವಾಗಪ್ಪ ಬಿಸ್ನೆಸ್ ಮಾಡೋಣ ಅಂತ ಕಾತರದಿಂದ ಕಾಯ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ಒಂದು ಶುಗರ್ ಕೇನ್ ಜ್ಯೂಸ್ ಮಿಷನ್ ಬಗ್ಗೆ ಹೇಳಿ ಸರ್. ಸೊ ಇದರಲ್ಲಿ 3 ವೆರೈಟೀಸ್ ಆಫ್ ಜ್ಯೂಸ್ ಮಿಷನ್ ಅಂದ್ರೆ ಶುಗರ್ ಕೇನ್ ಮಿಷನ್ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ವ್ಯೂವರ್ಸ್ಗೆ ಕೊಡಿ ಸರ್. ಎಸ್ ಮೇಡಮ್, ಮೆಷಿನ್ಸ್ ಬಗ್ಗೆ ಹೇಳೋದಕ್ಕೆ ಜಾಸ್ತಿ ವಿಡಿಯೋಸ್ ಇದೆ, ಸ್ಪೆಸಿಫಿಕೇಶನ್ ಹೇಳ್ತಾ ಇದ್ದೀವಿ, ಇದೆಲ್ಲ ಹೇಳ್ತಾ ಇದ್ದೀವಿ. ಇದೆಲ್ಲ ಒಂದು ಸೈಡ್, ಬಟ್ ಬಿಸ್ನೆಸ್ ಚೆನ್ನಾಗಿ ಬರಬೇಕನ್ನೋದು ಬಂದು ನಮ್ಮ ಇಂಟೆನ್ಸಿಟಿ. ಬಿಸ್ನೆಸ್ ಚೆನ್ನಾಗಿಲ್ಲ ಅಂತಂದರೆ ಅದು ಮೆಷಿನ್ ಸುಮ್ಮನೆ ಇರುತ್ತೆ, ಸುಮ್ಮನೆ ಇದ್ದರೆ ಅದು ಫ್ರೀಕ್ವೆನ್ಸಿ ಸರಿ ಆಗಲ್ಲ. ಸೊ ಅದರಿಂದ ನಮ್ಮ ತಾವು ಮಿಷಿನ್ ತಗೊಂಡು ಹೋದರೆ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಸೊ ಅದರಿಂದ ಅದೆಲ್ಲ ಬಂದು ಒಂದು ಟಿಪ್ಸ್, ಅದರಿಂದನೇ ನಾವು ಬಂದು ಫಸ್ಟ್ ಸ್ಟಾರ್ಟಿಂಗ್ ಇದನ್ನೆಲ್ಲ ಯೋಜನೆ ಮಾಡಿರಿಯಪ್ಪ. ಮಿಷಿನ್ ತಗೊಳ್ಳೋದು ಬಂದು ವೆರಿ ಈಸಿ, ಸುಮ್ಮನೆ ದುಡ್ಡು ತಗೊಬಂದರೆ ಮಿಷಿನ್ ಈಸಿಯಾಗಿ ತಗೋಬೋದು. ಬಟ್ ಬಿಸ್ನೆಸ್ ಬಂದು ಅದಕ್ಕೆ ಮೇಲೆ ಬಂದು ಸರಿಯಾಗಿ ನಡೆಯೋಕ್ಕಿಲ್ಲ ಅಂತಂದರೆ ನೀವು ಅದನ್ನು ಬಂದು ಸೇಲ್ ಮಾಡೋದು ಬಂದು ಅಷ್ಟು ಕಷ್ಟ ಆಗುತ್ತೆ. ಅದರಿಂದ ನೀವು ಒಂದು ಸರಿ ಎಲ್ಲ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಬಿಟ್ಟು ಮಾಡಿದ್ರೆ ಬಂದು ಬೆಸ್ಟ್ ಪ್ರಾಫಿಟ್ ಇರ್ತದೆ. ಅದು ಜನರಲಾಗಿ ಹೇಳ್ತಾ ಇದ್ದೀನಿ, ಯಾವಾಗಲೂ ಯಾವ ವೀಡಿಯೋದಲ್ಲಿ ಹೇಳೋದು ನಮಗೆ ಇದು ಬಂದು ಒಂದು ಡ್ಯೂಟಿ ಹೇಳ್ತಾ ಇದ್ದೀನಿ. ಸೊ ಮಿಷಿನ್ ಬಗ್ಗೆ ಹೇಳಬೇಕಾಗಿದ್ದರೆ ನಮ್ಮದು ಬಂದು 3 ಟೈಪ್ ಇದೆ.
ಒಂದು ಬಂದು ಪೆಟ್ರೋಲ್ ಎಂಜಿನ್ ಮಿಷಿನ್, ಇನ್ನೊಂದು ಎಲೆಕ್ಟ್ರಿಕಲ್ ಮಿಷಿನ್ನಲ್ಲಿ 2 ಸೈಜ್ ಇದೆ. ಇನ್ನೊಂದಿದೆ ಬ್ಯಾಟ್ರಿ ಮಿಷಿನ್ಸ್ ಇದೆ. ಬ್ಯಾಟ್ರಿ ಮಿಷಿನ್ಸ್ ಬಂದು ನಮ್ಮದು ಕಂಪ್ಲೀಟ್ ನಾವು ಬಂದು ಬ್ಯಾಟ್ರಿ ಮಿಷಿನ್ಸ್ನಲ್ಲಿ 2 ಮಾಡೆಲ್ಸ್ ಇದೆ ಸರ್. ಸೊ ಒಂದು ಬಂದು ಚೈನಾ ಮೇಕ್ ಇದೆ. ಚೈನಾ ಮೇಕ್ ಬಂದು ಸ್ವಲ್ಪ ಪ್ರೈಸ್ ಬಂದು ಕಡಿಮೆ ಇದೆ, ಒಂದು 50,000 55,000ದಲ್ಲಿ ಸಿಗ್ಬೋದು. ಬಟ್ ಅದು ಬಂದು ಬ್ಯಾಕಪ್ ಟೈಮ್ಸ್ ಅದು ಸಿಕ್ಕಲ್ಲ. DC ಮೋಟ್ರ್ ಹಾಕಿದ್ದಾರೆ, ನಮ್ಮದು ಬಂದು BLDC ಮೋಟ್ರ್ ಹಾಕಿದ್ದೀವಿ. ಸೊ ನಮ್ಮದು ಬಂದು ಏನಂತಂದರೆ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಮ್ಗೆ ಹೆಂಗಾದ್ರೂ 350 ಕಪ್ಸ್ ಆರ್ 400 ಕಪ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ 2 ದಿನಕ್ಕೆ ಒಂಥರ ಚಾರ್ಜ್ ಮಾಡಿದ್ರೆ ಸಾಕು ನಿಮಗೆ. ಸೊ ಅದರಿಂದ ಬ್ಯಾಟ್ರಿ ಟೈಪ್ ಬಂದು ಬೆಸ್ಟ್ ಮಾಡಲು ಲೇಡೀಸ್ ರನ್ ಮಾಡಬೇಕಾಗಿದ್ದರೆ ಅದಕ್ಕೆ ಏನಂತಂದರೆ ಡೈಲಿ ಚಾರ್ಜ್ ಮಾಡಿಸ್ಬೇಕು. ನೀವು ಸೋಲಾರಲ್ಲಿ ಬೇಕಾಗಿದ್ರೂ ಮಾಡ್ಬೋದು, ರೋಡಲ್ಲಿ ಯಾವ್ದಾರು ಇದೆ ಹಂಗಂದ್ರೂ ಸೋಲಾರಲ್ಲೂ ಚಾರ್ಜ್ ಮಾಡ್ಬೋದು. ಸ್ವಲ್ಪ ಅದರಲ್ಲೆಲ್ಲ ಬಂದು ಸ್ವಲ್ಪ ಟಿಪ್ಸ್ ತಗೊಬಿಡಿ ಹೆಂಗೆ ಮಾಡಬೇಕು ಅಂತ, ಅದನ್ನು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹಂಗೆ ಅದನ್ನು ಮಾಡ್ಬೋದು. ಸೊ ಟೋಟಲ್ 3 ಟೈಪ್ಸ್ ನಮ್ಮ ತಾವು ಇದೆ ಮೇಡಮ್. ಸೊ ಇದು ಇಂಪಾರ್ಟೆಂಟ್ ಏನಂತಂದರೆ ನಮ್ಮದು ಹೋಂಡಾ ಇಂಜಿನ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಹೋಂಡಾ ಬಂದು ಒಂದು ಟೋಟಲ್ ಆಟೋಮೊಬೈಲ್ ಕಂಪ್ನಿ. ಸೊ ಅವರಿಂದ ಬರೋ ಪ್ರಾಡಕ್ಟ್ಸ್ ಎಲ್ಲ ಬಂದು ಕಂಪ್ಲೀಟ್ ಜೆನ್ಯೂನ್ ಪಾರ್ಟ್ಸ್ ಬಂದಿದೆ. ಇನ್ನೊಂದು ಏನಂತಂದರೆ ಲೈಫ್ ಜಾಸ್ತಿ ಬರುತ್ತೆ. ಸೇಮ್ ಟೈಮ್ ಬಂದು ನಮಗೆ ಬ್ಯಾಕಪ್ ಟೈಮ್ ಬಂದು ಮಿನಿಮಮ್ ಬಂದು ನಿಮಗೆ 300 to 400 ಗ್ಲಾಸಸ್ ಬಂದು ನಿಮಗೆ ಸಿಕ್ಕುತ್ತೆ. 2 hours ಬಂದು ರನ್ ಮಾಡ್ಬೋದು. ಇದರ ಸ್ಪೆಷಾಲಿಟಿ. ಇದಕ್ಕೆ ಬಂದು ಆಯಿಲ್ ಏನು ಮಾಡಬೇಕಾಗಿಲ್ಲ. ಸ್ಟಾರ್ಟ್ ಮಾಡೋದು ವೆರಿ ಈಸಿ ಇದೆ. ಜಸ್ಟ್ ಒಂದು ಕಿಕ್ನಲ್ಲಿ 2 ಕಿಕ್ನಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಬಂದು ನಿಮ್ಗೆ ಇಂಪಾರ್ಟೆಂಟ್ ಏನಂತಂದರೆ ಇದು ಕ್ರಷರ್ ಮೆಕ್ಯಾನಿಸಮ್. ಸೊ ಕ್ರಷರ್ ಮೆಕ್ಯಾನಿಸಮ್ ಬಂದು ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಬಂದು ನಾವು ಬಂದು ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದೀವಿ. ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ರು ಅದ್ರ ಬಂದು ಹ್ಯಾಲೋವಾಗಿರೋ ಕ್ರಷರ್ಸ್ ಬಂದು ಯೂಸ್ ಮಾಡಲ್ಲ. ಫುಲ್ ಸಾಲಿಡ್ ಕ್ರಷರ್ಸ್ ಯೂಸ್ ಮಾಡ್ತೀವಿ. ಸಾಲಿಡ್ ಕ್ರಷರ್ಸ್ ಯೂಸ್ ಮಾಡುವಾಗ ಒಂದೊಂದು ಕ್ರಷರ್ ಬಂದು ಮಿನಿಮಮ್ 4 kg ಬರುತ್ತೆ. ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಗೊತ್ತು ನಿಮಗೆ ರೇಸ್ಟ್ ಎಷ್ಟು ಅಂತ. ಸೊ ಅದೆಲ್ಲ ಮಾಡಿ ಮೆಜರಿಂಗ್ ಮಾಡುವಾಗ ಸ್ವಲ್ಪ ನಮ್ಮದು ರೇಟ್ ಜಾಸ್ತಿ ಬರುತ್ತೆ ನಮ್ಮ ಮೆಷಿನ್ಸು. ಸೊ ಅದರಿಂದ 3 ಕ್ರಷರ್ಸು ಬಂದು ನಮಗೆ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿದೆ. ಇದು ಸಮ್ಟೈಮ್ಸ್ ಬಂದು ಕೇಳ್ಬೋದು 4 ಕ್ರಷರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. 4 ಕ್ರಷರ್ ಯೂಸ್ ಮಾಡೋದು ಬಂದು ಅಷ್ಟೇನು ಬೇಕಾಗಿಲ್ಲ. ಸೊ 4 ಕ್ರಷರ್ ಯೂಸ್ ಮಾಡುವಾಗ ಎಕ್ಸ್ಟ್ರಾ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ. ಸೇಮ್ ಟೈಮ್ ಬಂದು ಅದರಲ್ಲಿ ಬಂದು ಇನ್ನೂ ಜ್ಯೂಸ್ ಇದರಲ್ಲೇ ಬಂದು 100% ಬರುವಾಗ ಅದರಲ್ಲಿ ಬಂದು ಯಾತಕ್ಕೆ 4 ಕ್ರಷರ್ಸ್ ಯೂಸ್ ಮಾಡೋದು. ಅದರಿಂದ 4 ಕ್ರಷರ್ ಯೂಸ್ ಮಾಡಿಲ್ಲ ನಾವು. ಸೊ ಇನ್ ಕೇಸ್ ಯಾವ್ದಾದ್ರು ಬೇಕಾಗಿದ್ದರೆ ಸ್ಪೆಷಲ್ ಟೈಪ್ ಬೇಕಾಗಿದ್ದರೆ ಅದನ್ನು ಕೊಡಿಸ್ತೀವಿ. ಬಟ್ ಅದು ಪ್ರೈಸ್ ಜಾಸ್ತಿ ಆಗಿದೆ. ರೆಗ್ಯುಲರ್ ಆಗಿ 3 ಟೈಪ್ ಈಸ್ ಇನಫ್, ಮೋರ್ ದನ್ ಇನಫ್. ಇದರಲ್ಲೇ ಬಂದು 100% ಜ್ಯೂಸ್ ಎಕ್ಸ್ಟ್ರಾ ಆಗಿ ಬರುತ್ತೆ. ಸೊ ಇದೇ ಸಾಕಾಗಿದೆ. ನೆಕ್ಸ್ಟ್ ಇದರಲ್ಲಿ ಬಂದು ಗಿಯರ್ ಬಾಕ್ಸಸ್ ಬರುತ್ತೆ. ಇದು ಗಿಯರ್ ಬಾಕ್ಸ್ ಬಂದು ಹೆಲಿಕಲ್ ಗಿಯರ್ ಬಾಕ್ಸ್ ಬರುತ್ತೆ. ಇದು ಗಿಯರ್ ಬಾಕ್ಸ್ ಲೈಫ್ ಟೈಮ್ ಹೆಂಗಾದ್ರೂ ಒಂದು 5 years ಏನೂ ಆಗಲ್ಲ, ಪ್ರಾಬ್ಲಮ್ಸು ಬರಲ್ಲ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಬಂದು ಸರ್ವಿಸ್ ಏನು ಮಾಡಬೇಕಾಗಿದ್ರೆ ಎವ್ರಿ 2 years ಒನ್ಸ್ ಬಂದು ನಿಮಗೆ ಇದು ಬೇರಿಂಗ್ಸ್ ಯಾವ್ದಾದ್ರು ಹೋಗ್ಬೋದು. ಬೇರಿಂಗ್ಸು ಇದರಲ್ಲಿ ಬಂದು ಆಯಿಲ್ ಸೀಲ್ಸ್ ಎಲ್ಲ ಇದೆ. ಸೊ ಚೆನ್ನಾಗಿ ರನ್ ಮಾಡಿದರೆ ಎವ್ರಿ 2 years ಒನ್ಸ್ ಬಂದು ನೀವು ಸರ್ವಿಸ್ ಮಾಡ್ಕೊಳ್ಳೋದು ಬೆಟರ್. ಅದರಿಂದ ಕಂಪ್ಲೀಟ್ ರೆಡಿ ಮಾಡಿಸ್ಕೋಬೋದು. ಇಲ್ಲಾಂತಂದ್ರೂ ನಮ್ಮದು ಕ್ರಷರ್ ಸ್ಪೇರ್ಸ್ ಇದೆ. ಸೊ ಕ್ರಷರ್ ಸ್ಪೇರ್ ಇನ್ನೊಂದು ಕ್ರಷರ್ ಚೆನ್ನಾಗಿ ರನ್ ಮಾಡ್ತೀರಿ ಅಂತ ಇಟ್ಕೊಬಿಡಿ. ಒಂದು ದಿನಕ್ಕೆ ಬಂದು ಒಂದು 3,000 ರೂಪಾಯಿ 4,000 ರೂಪಾಯಿ ರನ್ ಮಾಡ್ತಾ ಇದ್ರಿ ಅಂತಂದರೆ ಒಂದು ಮೆಷಿನ್ ಬಂದು ಒಂದು ದಿನ ನಿಂತ್ರೂ 3,000 ರೂಪಾಯಿ ನಮಗೆ ಲಾಸ್ ಆಗುತ್ತೆ, 3,000-4,000 ಲಾಸ್ ಆಗುತ್ತೆ. ಕೆಲವರೆಲ್ಲ ಬಂದು ನಾವು ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ಬಂದು ಇನ್ನೊಂದು ಕ್ರಷರ್ ಸೆಟ್ಸ್ ಕೊಡ್ತಾ ಇದ್ವಿ. ಆ ಕ್ರಷರ್ ಸೆಟ್ಸ್ ಹಂಗೆ ಇಟ್ಕೋಬೋದು. ಯಾವಾಗಲೂ ಅದರಲ್ಲಿ ಬೇರಿಂಗ್ ಯಾವ್ದಾದ್ರು ಪ್ರಾಬ್ಲಮ್ ಹೊಡೆದೋಯ್ತು ಅಂತಂದರೆ ಇಮಿಡಿಯೇಟ್ ಚೇಂಜ್ ಮಾಡ್ಕೋಬೋದು. ಅದನ್ನು ನಮಗೆ ಕಳಿಸಿದ್ರೆ ರೆಡಿ ಮಾಡಿಸಿ ಪುನಃ ಕಳಿಸ್ತೀವಿ. ಅದಕ್ಕೇನು ಖರ್ಚೇನೋ ಅಷ್ಟು ಆಗಲ್ಲ. ಒಂದು 3,000 ರೂಪಾಯಿ ಮ್ಯಾಕ್ಸಿಮಮ್ ಆಗ್ಬೋದು ಅಷ್ಟೇ. 3,000-4,000 ರೂಪಾಯಿ ಆಗ್ಬೋದು. ಹೋಲ್ ಸರ್ವಿಸಿಂಗ್ ಒಂದು 3,000-4,000 ರೂಪಾಯಿ ಆಗ್ಬೋದು ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಖರ್ಚು. ಸರ್ ಓಕೆ, ಇದೆಲ್ಲ ಓಕೆ ಸರ್, ಇದೆಲ್ಲ ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದೀರಾ. ಸೊ ಇದ್ರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್? ಇದರಲ್ಲಿ ಮೇಂಟೆನೆನ್ಸ್ ಏನು ಅಷ್ಟೇನೂ ಇಲ್ಲ. ಇಟ್ಸ್ ಅ ಸಿಂಪಲ್ ಮೇಂಟೆನೆನ್ಸ್. ಎವ್ರಿ 20 ಲೀಟರ್ ಒನ್ಸ್, ಇಲ್ಲ ಅಂತಂದರೆ 50 hours ಒನ್ಸ್ ಬಂದು ನೀವು ಆಯಿಲ್ ಚೇಂಜ್ ಮಾಡಬೇಕಾಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ ಇದೆ. ಇದರಲ್ಲಿ ಹೇಳಿದ್ರೆ ಟೈಮ್ ಆಗುತ್ತೆ. ಸೊ ಆ ವೀಡಿಯೋಸ್ ಬಂದು ನೋಡ್ಕೊಬಿಡಿ, ಅಟ್ಯಾಚ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಇಷ್ಟೊತ್ತು ಸರ್ ನಮಗೆ ಪೆಟ್ರೋಲ್ ಹೇಳಿದ್ರಿ, ಪೆಟ್ರೋಲ್ ಮಿಷನ್ ಹೇಳಿದ್ರಿ, ಹಾಗೇನೆ ಏನು ಕರೆಂಟ್ ಇದು ಪವರ್ ಇಂದ ಮಾಡುವಂತಹ ಒಂದು ಮಿಷನ್ ಆದ್ರೆ ಹೇಳಿದ್ರಿ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ರಿ ಸರ್. ಇವಾಗ ಏನೋ ಒಂದು ಬ್ಯಾಟ್ರಿದನ್ನು ಹೇಳಿದ್ರಿ ಸರ್. ಆ ಬ್ಯಾಟ್ರಿದು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ? ಬ್ಯಾಟ್ರಿ ಮೂಲಕ ನಡೆಯುವಂತಹ ಒಂದು ಶುಗರ್ ಕೇನ್ ಮಿಷನ್ ಅಂತ ಇದೆ ಅಂತ ಹೇಳಿದ್ರಿ, 3rd one. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಸರ್. ಎಸ್ ಮೇಡಮ್, ಬ್ಯಾಟ್ರಿ ಫುಲ್ ಭಾಳ ಈಸಿ ಇದೆ. ಬಟ್ ಬ್ಯಾಟ್ರಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಮೆಷಿನು, ಸ್ವಲ್ಪ ರೇಟ್ ಜಾಸ್ತಿ ಅದು. ಸೊ ಅದರಿಂದ ಇದ್ರ ರೇಟ್ ಎಲ್ಲ ಬಂದು ನಾವು ಬಂದು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಬಿಡಿ. ಯಾಕೆಂದರೆ ರೇಟ್ ಬಂದು ಚೇಂಜ್ ಆಗ್ಬೋದು. ಈ ವರ್ಷ ಬಂದು ಈ ಮೆಷಿನ್ ಬಂದು 66,000 ಇದೆ. ಸೊ ಇದರಿಂದ ನೆಕ್ಸ್ಟ್ ಇಯರ್ ಬಂದು ಮೇ ಬಿ ಇದು ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಥವಾ ಕಡಿಮೆ ಆಗ್ಬೋದು, ಯಾವ್ದಾರು ಆಗ್ಬೋದು. ಅದರಿಂದ ಬಂದು ಜನರಲ್ ಆಗಿ ಪ್ರೈಸಸ್ ಬಂದು ಡಿಕ್ಲೇರ್ ಮಾಡಲ್ಲ ಇದರಲ್ಲಿ. ಸೊ ಅದರಿಂದ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರಲ್ಲಿ ನೋಡ್ಕೊಬಿಡಿ. ಬ್ಯಾಟ್ರಿ ಮೆಷಿನ್ ಬಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ.
ಅದರಿಂದ ನೀವು ಬ್ಯಾಟ್ರಿ ಮೆಷಿನ್ ಬಂದು ನೀವು ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಈಗ ಕರೆಂಟ್ ಬಂದು ಸ್ವಲ್ಪ ಒಂದು ಹಾಫ್ ಡೇ ಕರೆಂಟ್ ಇರುತ್ತೆ, ಕರೆಂಟ್ ಹಾಫ್ ಡೇ ಆಫ್ ಆಗುತ್ತೆ, ಇಲ್ಲ 1 hour 2 hour ಕರೆಂಟ್ ಹೊಂಟೋಗುತ್ತೆ, ಆ ಥರ ಇರುವ ಜಾಗದಲ್ಲೆಲ್ಲ ಯೂಸ್ ಮಾಡ್ಬೋದು ಅದನ್ನು. ಇನ್ನೊಂದು ಏನಂತಂದರೆ ಪಕ್ಕದಲ್ಲಿ ಮನೆ ಇದೆ, ತಗೋಗಿ ಚಾರ್ಜ್ ಮಾಡ್ಕೊಬರ್ಬೋದು ಅಂತಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು. ಸೋಲಾರಲ್ಲಿ ಚಾರ್ಜ್ ಮಾಡ್ತೀನಿ, ನಾವೊಂದು ಸೋಲಾರ್ ಪ್ಯಾನಲ್ ಇಟ್ಕೊಂಡು ಮಾಡ್ತೀವಿ ಅಂತಂದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಅದು ಈಸಿ, ಮೇಂಟೆನೆನ್ಸ್ ಯಾವುದೂ ಇರಲ್ಲ ಅದರಲ್ಲಿ. ಪೆಟ್ರೋಲ್ ಏನೂ ಹಾಕ್ಸ್ಬೇಕಾಗಿಲ್ಲ, ಆಯಿಲ್ ಏನು ಚೇಂಜ್ ಮಾಡಬೇಕಾಗಿಲ್ಲ. ಸೊ ಭಾಳ ಈಸಿ ಇದೆ ಅದು. ಅದರಿಂದ ಅದು ಬಂದು ಇನ್ನೂ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಇದೆ. ಲೇಡೀಸ್ಗೆಲ್ಲ ಬಂದು ಸ್ಟಾರ್ಟ್ ಮಾಡಬೇಕಾಗಿಲ್ಲ, ಎವ್ರಿ ಟೈಮ್ ಬಂದು ಸ್ಟಾರ್ಟ್ ಮಾಡಿಬಿಟ್ಟು ಆನ್ ಮಾಡಬೇಕಾಗಿಲ್ಲ. ಸೊ ಅದರಿಂದ ಬ್ಯಾಟ್ರಿ ಟೈಪ್ ಬಂದು ಇಟ್ಸ್ ಕಂಪಲ್ಸರಿ ಸೂಪರ್ ಯೂಸು. ನೋಡಿ ಅದರಲ್ಲಿರೋ ಎಲ್ಲ ಕಂಪ್ಲೀಟ್ ಇಂಡಿಯನ್ ಪಾರ್ಟ್ಸು, ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಬಂದು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋ ಪ್ರಾಡಕ್ಟ್ಸು. ಸೊ ಅದರಿಂದ ಅದು ಎಲ್ಲ ಸ್ಪೇರ್ ಪಾರ್ಟ್ಸು ಅವೈಲಬಲ್. ಸೊ ಅದರಿಂದ ನೀವು ಡೋಂಟ್ ವರಿ, ನಿಮಗೆ ಸರ್ವಿಸ್ ಬಂದು 100% ಅವೈಲಬಲ್ ಇದೆ. ಓಕೆ ಸರ್, ಸೊ ಇವಾಗ ನಿಮ್ಮ ಕಂಪ್ನಿಗಳಿಂದ ಮಿಷನ್ ತಗೊಂತಾರೆ ಸರ್, ಅದಕ್ಕೆ ಸರ್ವಿಸ್ ಅನ್ನೋದು ನೀವು ಏನ್ ಕೊಡ್ತೀರಾ ಸರ್? ಏನ್ ಕೊಡ್ತೀರಾ ಸರ್ವಿಸ್ ಆ ಮಿಷನ್ಗಳಿಗೆ? ಹೇಳಿ ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಎಸ್ ಮೇಡಮ್, ಸರ್ವಿಸ್ ಬಂದು ವಿಟೆಕ್ ವ್ಯಾರಂಟಿ ಅಂತ ಒಂದು ಕೊಡ್ತಾ ಇದ್ದೀವಿ. ವಿಟೆಕ್ ವ್ಯಾರಂಟಿ ಅಂತಂದರೆ ಏನಂತಂದರೆ, ಇದು ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದೀನಿ, ನಾ ಇದು ಬಂದು ಯಾವುದು ಹೈಡ್ ಮಾಡಿ ಹೇಳಲ್ಲ. ಸೊ ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದೀನಿ. ವಿಟೆಕ್ ವ್ಯಾರಂಟಿ ಅಂತಂದರೆ 1 ವರ್ಷಕ್ಕೆ ಮೆಷಿನ್ ನಿಂತೋದ್ರೂ ಸರಿ, ಮೆಷಿನ್ ಡ್ಯಾಮೇಜ್ ಆದ್ರೂ ಸರಿ, ಮೆಷಿನ್ನಲ್ಲಿ ಬಂದು ಒಳಗಡೆ ಚೈನ್ ಕಟ್ ಆದ್ರೂ ಸರಿ, ಇಲ್ಲ ಒಳಗಡೆ ಗಿಯರ್ ಬಾಕ್ಸ್ ಆದ್ರೂ ಸರಿ, ಬೇರಿಂಗ್ಸ್ ಹೋದ್ರೂ ಸರಿ, ಇಲ್ಲ ಇದರಲ್ಲಿ ಎಂಜಿನ್ನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೂ ಸರಿ, ಅದಕ್ಕೆ 100% ಸರ್ವಿಸ್ ಮಾಡ್ಕೊಡ್ತಾ ಇದ್ದೀವಿ. ಬಟ್ ಸರ್ವಿಸ್ ಬಂದು ನಮ್ಮ ಜಾಗಕ್ಕೆ ಮೆಷಿನ್ ಬರಬೇಕು. ನಾವು ಕ್ಲಿಯರಾಗಿ ಕೇಳ್ಕೊಬಿಡಿ, ನಾವು ಮುಂದೆ ಅಲ್ಲಿ ಮಾಡೋಕ್ಕಾಗಲ್ಲ. ಏಕೆಂದರೆ ಸರ್ವಿಸ್ ಮಾಡಬೇಕಾಗಿದ್ರೆ ಕೆಲವು ಟೂಲ್ಸ್ ಎಲ್ಲ ಬೇಕು. ಸೊ ಇಲ್ಲಿಂದ ಅಲ್ಲಿ ಬಂದು ಮಾಡೋದು ಬಂದು ಈಗ ಎಕ್ಸ್ಪೆನ್ಸಿವ್ ಆಗಿದೆ. ಅದರಿಂದ ಮೆಷಿನ್ ಇಲ್ಲಿ ಬರಬೇಕು. ಸೊ ಹಂಗಿಲ್ಲ ಅಂತಂದರೆ ಚಿಕ್ಕದಾಗಿ ಯಾವ್ದಾದ್ರು ಎಂಜಿನ್ಸ್ನಲ್ಲಿ ಯಾವ್ದಾದ್ರು ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ ಇದು ಬಂದರೆ ಒಂದು 2 wheeler ಮೆಕ್ಯಾನಿಕ್ ಇಟ್ಕೊಬಿಡಿ, ಅವ್ರು ನೀವೇ ನೋಡ್ಕೋಬೋದು. ಸೊ ಅದೆಲ್ಲ ಬಂದು ನೀವು ಯಾವಾಗಾದ್ರೂ ಬೈಕ್ ಹೆಂಗೆ ಮೇಂಟೆನೆನ್ಸ್ ಮಾಡ್ತಿರೋ ಆ ಥರ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು. ಇದು ಹೋಂಡಾ ಇಂಜಿನ್ ಅನ್ನೋದ್ರಿಂದ ಎಲ್ಲ ಕಡೆನೂ ಸ್ಪೇರ್ ಪಾರ್ಟ್ಸ್ ಅವೈಲಬಲ್. ಸೊ ನೀವು ಅಲ್ಲೇ ಸರ್ವಿಸ್ ಮಾಡ್ಕೋಬೋದು. ಇನ್ ಕೇಸ್ ಯಾವ್ದಾದ್ರು ಮೇಜರ್ ಪ್ರಾಬ್ಲಮ್ ಬಂದರೆ ನಾವಿದ್ದೀವಿ, ಡೋಂಟ್ ವರಿ ಅಬೌಟ್ ಇಟ್. ಈಗ ಬೇರಿಂಗ್ ಸೆಟ್ ಒಂದು ಹೋದರೆ 3-4 ಸಾವಿರ ಆಗುತ್ತೆ ಅಂತ ಹೇಳ್ತಾರೆ, ನಾವು ಅದನ್ನು ಬಂದು ಬೇರ್ ಮಾಡ್ಕೊಳ್ತೀವಿ. ನೀವು ಅಲ್ಲಿಂದ ಗಾಡಿ ಇಲ್ಲ ಕಳಿಸಿದ್ರೆ ಸಾಕು, ಆ ಗಾಡಿ ಎಕ್ಸ್ಪೆನ್ಸಸ್ನು ನಾವು ಕೊಡ್ತೀವಿ. ಪುನಃ ಗಾಡಿ ಎಕ್ಸ್ಪೆನ್ಸಸ್ ರಿಟರ್ನ್ ಬರೋದಕ್ಕೂ ನಾವು ಕೊಡ್ತೀವಿ. ಬಟ್ ಏನು ನೀವು ಬಂದು ಒಂದು 3-4 ದಿನ ವೆಯ್ಟ್ ಮಾಡಬೇಕಾಗಿದೆ ಅಷ್ಟೇ. ಅದಕ್ಕೆ ಅದು ನಮ್ಮ ಕೈನಲ್ಲಿ ಯಾವುದೂ ಇಲ್ಲ. ಸೊ ಮೋಸ್ಟ್ಲಿ 99.9% ಬಂದು ಫಾಲ್ಟ್ ಬರೋಲ್ಲ. ಸೊ ಫಾಲ್ಟ್ ಬಂದರೆ ಈ ಥರ ನಾವು ಎಲ್ಲ ಸರ್ವಿಸ್ನಲ್ಲಿ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಇದಕ್ಕೆ ಬಂದು ಎಲ್ಲದು ಬ್ಯಾಟ್ರಿ ಮೆಷಿನ್ ಆಗಿದ್ರೂ ಸರಿ, ಇಲ್ಲ ಎಲೆಕ್ಟ್ರಿಕಲ್ ಮಿಷಿನ್ ಆಗಿದ್ರೂ ಸರಿ, ಎಲ್ಲ ಒಂದೇ. ಸೊ ಇದಕ್ಕೆ ಎಲ್ಲದಕ್ಕೂ ಸರ್ವಿಸ್ ಬಂದು ಕ್ಲಿಯರಾಗಿ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವೇನು ಭಯಪಡಬೇಡಿ. ಓಕೆ ಸರ್, ಸರ್ವಿಸ್ ಬಗ್ಗೆನೂ ಹೇಳಿ ಆಯ್ತು. ಸೊ ಇವಾಗ ಈ ಮಿಷನ್ ಅನ್ನ ಕೊಂಡ್ಕೊಳ್ಬೇಕಾದ್ರೆ ನಾವು ಏನೇನೆಲ್ಲ ಮಾಡಬಹುದು ಅಥವಾ ಎಲ್ಲೆಲ್ಲೆಲ್ಲ ಹೋಗಿ ಕೇಳ್ಬಹುದು ಸರ್? ನೀವು ಹೇಳಿದ್ರಿ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರಿ. ಸೊ ಅಥವಾ ನಿಮ್ಗೆ ಹೆಡ್ ಆಫೀಸ್ಗೆನೆ ಬರ್ಬೇಕಾ ಅಥವಾ ಬ್ರಾಂಚ್ ಅಲ್ಲಿ ಕೂಡ ನಾವು ಪರ್ಚೇಸ್ ಮಾಡ್ಬೋದಾ ಅನ್ನೋದು ಡೀಟೇಲ್ಸ್ ಕೊಡಿ ಸರ್ ನಮ್ಗೆ. ಎಸ್ ಮೇಡಮ್, ಇದು ಈಗ ಈಜಿಯಾಗಿ ಪರ್ಚೇಸ್ ಮಾಡೋ ಮೆಥಡ್ಸ್ ಬಂದು ನೀವು ಡೈರೆಕ್ಟಾಗಿ ಆಫೀಸ್ ಬರ್ಬೋದು. ಆಫೀಸ್ ಬಂದು ಡೈರೆಕ್ಟಾಗಿ ನೋಡ್ಬಿಟ್ಟು ಅಲ್ಲೇ ಡೆಮೋ ಇಟ್ಟಿದ್ದೀವಿ, ನೋಡ್ಬಿಟ್ಟು ಆನ್ ಮಾಡಿ ನೋಡ್ಬೋದು, ಇಂಜಿನ್ಸ್ ಎಲ್ಲ ಫಿಕ್ಸ್ ಮಾಡಿ ನೋಡ್ಬೋದು. ಇನ್ ಕೇಸ್ ಪರ್ಚೇಸ್ ಮಾಡಿದ್ಮೇಲೆ ನೀವು ಬಂದು ಎಲ್ಲ ಕಬ್ಬಿನೆಲ್ಲ ಹಾಕ್ಸ್ಕೊಂಡು ನೋಡಿ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದರಿಂದ ಈಸಿ ಇದೆ ನಮ್ಮದು ಪರ್ಚೇಸ್ ಮಾಡೋದು, ಬಂದು ನೋಡೋದು ಈಸಿ ಇದೆ. ಇನ್ ಕೇಸ್ ಯಾವ್ದಾದ್ರು ದೂರದಿಂದ ಬರ್ತಾ ಇದ್ರಿ, ಬರೋಕ್ಕಾಗಲಿಲ್ಲ ಅಂತಂದ್ರೂ ನಾವು ಬಂದು ವಿಡಿಯೋ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಡೆಮೋ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ನಿಮಗೆ ನಂಬಿಕೆ ಇದ್ದರೆ ನೀವು ಡೈರೆಕ್ಟ್ ದುಡ್ಡು ಕಳಿಸ್ಬೋದು. ದುಡ್ಡು ಕಳಿಸಿದ್ರೆ ನಾವು ಮೆಷಿನ್ ಬಂದು 100% ಅಲ್ಲಿ ಬಂದು ಸೇರೋ ಗಂಟ ನಾವು ಮುಂದೆ ಜವಾಬ್ದಾರಿ ತಗೊಳ್ತೀವಿ. ಇನ್ ಕೇಸ್ ಡ್ಯಾಮೇಜ್ ಆದ್ರೂ ಸರಿ, ಮೆಷಿನ್ ಮಿಸ್ ಆದ್ರೂ ಸರಿ. ಸೊ ಇದೆಲ್ಲ ಕಂಪ್ಲೀಟ್ ಗ್ಯಾರಂಟಿ ಇದೆ. ನಾವು ಅಲ್ಲಿ ನಿಮಗೆ ಬಂದು ಸೇರೋ ಗಂಟ ನಾವು ಬಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀವಿ. ಸೊ ಅದರಿಂದ ನೀವು ಅಲ್ಲಿ ಬರೋದಕ್ಕೆ ಬಂದು ನಿಮಗೆ ಮೆಷಿನ್ಸ್ ಬಂದು ಕಂಪ್ಲೀಟ್ 100 ಬಂದು ಕ್ಲಿಯರಾಗಿ ಬರುತ್ತೆ. ನಿಮಗೆ ಯಾವುದೇ ಡ್ಯಾಮೇಜ್ ಇಲ್ಲದೆ ಬರುತ್ತೆ. ಇನ್ ಕೇಸ್ ಯಾವ್ದಾದ್ರು ಡ್ಯಾಮೇಜ್ ಇದ್ದರೆ, ಚಿಕ್ಕದಾಗಿ ಯಾವ್ದಾದ್ರು ಡ್ಯಾಮೇಜಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಅದನ್ನು ಬಂದು ಚೇಂಜ್ ಮಾಡಬೇಕಾಗಿದ್ದರೆ ಚೇಂಜ್ ಮಾಡಿಕೊಡ್ತೀವಿ ಪಾರ್ಟ್ಸ್ನ. ಸೊ ಇಷ್ಟೇ. ಇಲ್ಲ ಯಾವ್ದಾದ್ರು ರಿಡ್ಯೂಸ್ ಮಾಡಬೇಕು, ಇಲ್ಲ ಒಂದು ಚಿಕ್ಕದಾಗಿ ಒಂದು ಡೆಂಟ್ ಮಾತ್ರ ಆಗಿದೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಅದಕ್ಕೆ ಯಾವ್ದಾದ್ರು ಅಮೌಂಟ್ ರಿಡ್ಯೂಸ್ ಮಾಡಬೇಕಾಗಿದ್ದನ್ನು ರಿಡ್ಯೂಸ್ ಮಾಡ್ಕೊಡ್ತೀವಿ. ಸೊ ಇದರಲ್ಲಿ ಬಂದು ಫ್ಲೆಕ್ಸಿಬಲ್ ಆಗಿದ್ದೀವಿ ನಾವು. ಸೊ ಅದರಿಂದ ಯಾವುದೇ ಕಾರಣ ನಮಗೆ ಬಂದು ಕಸ್ಟಮರ್ ಇಂಪಾರ್ಟೆಂಟು, ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟು. ಕಸ್ಟಮರ್ಗೆ ಬಂದು ನಮ್ಮ ಮೆಷಿನ್ ತಗೊಂಡು ಹೋದರೆ ಲಾಭ ಬರಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟು. ನಾವೇನು ಫ್ರೀ ಸರ್ವಿಸ್ ಮಾಡಲ್ಲ, ಬಿಸ್ನೆಸ್ನೇ ಮಾಡ್ತಾ ಇರೋದು. ಬಟ್ ಇದ್ರೂ ನಮಗೆ ಅವ್ರಿಗೆ ಬಂದು ಇಂಪಾರ್ಟೆಂಟ್ ಬಂದು ನಮಗೆ ಕಸ್ಟಮರ್ಸ್ ಇಂಪಾರ್ಟೆಂಟ್ ಆಗಿದ್ದಾರೆ. ಸೊ ಅದರಿಂದ ಅವ್ರಿಗೇನು ಚೆನ್ನಾಗಿ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಕನ್ನಡದ ಫ್ರೆಂಡ್ಸಿಗೆ ಎಲ್ಲರಿಗೂ ಥ್ಯಾಂಕ್ ಯು. ನಮಗೆ ಬಂದು ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಿ, ಇಷ್ಟು ಮೆಷಿನ್ ಸೇಲ್ ಮಾಡಿದ್ದೀವಿ. ವೆರಿ ಥ್ಯಾಂಕ್ ಯು.
ಈ ಇಂಟರ್ವ್ಯೂಗೆ ಅಷ್ಟು ದೂರದಿಂದ ಬಂದು ನಮ್ಮ ವಿಡಿಯೋ ತಗೊಂಡು ಇಷ್ಟು ಕ್ಲಿಯರಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಕೊಟ್ಟು ಮಾಡೋದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಮೇಡಮ್. ಸೊ ಒಳ್ಳೊಳ್ಳೆ ಐಡಿಯಾಸು ಮತ್ತೆ ಮಾಹಿತಿಯನ್ನ, ಒಳ್ಳೊಳ್ಳೆ ಟಿಪ್ಸು ಐಡಿಯಾಸು, ಅದ್ರ ಜೊತೆಲಿ ಏನಾದ್ರೂ ಮಾಡಬಹುದು. ಈ ಕಪ್ ಜ್ಯೂಸ್ ಒಂದೇ ಅಲ್ಲ, ಸೊ ಎಲ್ಲಾದ್ರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ರ. ಸೊ ಯಾವ ರೂಟಲ್ಲಿ ಯಾವ ಲೊಕೇಶನ್ ಇಟ್ಟರೆ ನಿಮ್ಗೆ ಆಗತ್ತೆ, ಸೊ ಯಾವ ತರ ನೀಟಾಗಿ ಮೇಂಟೈನ್ ಮಾಡಬಹುದು, ಕೂಲಿಂಗ್ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನ ನಮ್ ಜೊತೆ ಶೇರ್ ಮಾಡಿದ್ದೆ ಸರ್. ತುಂಬಾ ಧನ್ಯವಾದಗಳು ಸರ್. ತುಂಬಾನೇ ಒಂದು ಇಷ್ಟ ಆಗತ್ತೆ ಈ ವಿಡಿಯೋ ಅಂತ ನಾನು ತಿಳ್ಕೊಂತಾ ಇದ್ದೀನಿ. ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಕೂಡ ಆಗತ್ತೆ ನಮ್ಮ ಒಂದು ವ್ಯೂವರ್ಸ್ಗಾಗ್ಲಿ, ಯಾರೇ ಒಂದು ಈ ವಿಡಿಯೋನ ನೋಡ್ತಾ ಇದ್ದವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆ ಮಾಹಿತಿಯನ್ನ ನಮ್ ಜೊತೆ ಶೇರ್ ಮಾಡಿದ್ದೀರಾ ನಮ್ಮ ವ್ಯೂವರ್ಸ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ಮೇಡಮ್.